ನಮಸ್ತೆ ಗೆಳೆಯರೇ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಇವತ್ತು ನಾವು ಇಂಪಾರ್ಟೆಂಟ್ ಟಾಪಿಕ್ ಕಲಿತಾ ಇದೀವಿ, ದಟ್ ಇಸ್ ಓಪನ್ ಇಂಟ್ರೆಸ್ಟ್. ಕನ್ನಡದಲ್ಲಿ ಏನಂತೀವಪ್ಪ ಅಂದ್ರೆ ತೆರೆದ ಆಸಕ್ತಿ ಅಂತೀವಿ. ಸೊ ಸರ್, ಯೂಶಲಿ ಬಹಳ ಜನ ಮಾತಾಡ್ತಿರ್ತಾರೆ, ಸರ್ ಓಪನ್ ಇಂಟ್ರೆಸ್ಟ್ ನೋಡಿ ಟ್ರೇಡ್ ಮಾಡಿ, ಇಲ್ಲ ಅಂದ್ರೆ ನೀವು ಜಾಸ್ತಿ ಪ್ರಾಬ್ಲಮ್ ಫೇಸ್ ಮಾಡ್ತೀನಿ, ಅದೆಲ್ಲ ಪ್ರಾಬ್ಲಮ್ ಬರ್ತಾ ಇರ್ತದೆ. ಸರ್ ಓಪನ್ ಇಂಟ್ರೆಸ್ಟ್ ಅಂದ್ರೆ ಏನು, ಎಲ್ಲಿ ಕಾಣುತ್ತೆ, ಯಾವ ರೀತಿ ನಾವು ಅದನ್ನ ನೋಡಬೇಕು, ಎಂಟ್ರಿ ಯಾವಾಗ ತಗೋಬೇಕು, ಎಕ್ಸಿಟ್ ಯಾವಾಗ ತಗೋಬೇಕು, ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ನ ಯಾವ ರೀತಿ ತಿಳ್ಕೊಳ್ತೀರಿ ಅನ್ನೋದು ಇವತ್ತು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತೀರಿ. ಸೊ ಮೋಸ್ಟ್ ಆಫ್ ಜನ ಇನ್ನೊಂದು ಏನು ಮಾತಾಡ್ತಿರ್ತಾರೆ ಅಂದ್ರೆ, ಸರ್ ಲಾಂಗ್ ಬಿಲ್ಡಪ್ ಆಗ್ತಾ ಇದೆ, ಲಾಂಗ್ ಅನ್ವೈಂಡಿಂಗ್ ಆಗ್ತಾ ಇದೆ, ಶಾರ್ಟ್ ಬಿಲ್ಡಪ್ ಆಗ್ತಾ ಇದೆ, ಶಾರ್ಟ್ ಕವರಿಂಗ್ ಆಗ್ತಾ ಇದೆ. ಇವೆಲ್ಲ ಪಾಯಿಂಟ್ಸ್ಗಳು ಏನೇನು? ಇವೆಲ್ಲ ಸರ್ ಓಪನ್ ಇಂಟ್ರೆಸ್ಟ್ ನ ನೋಡಿ ನೀವು ಅಥವಾ ಪ್ರೈಸ್ ಅನ್ನ ಓಕೆ ಅದ್ರ ಜೊತೆ ಮ್ಯಾಚ್ ಮಾಡಿ ಟ್ರೇಡ್ ಮಾಡ್ತಾ ಇದ್ರೆ ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್ ಫಾರ್ ಯು. ಡು ನಾಟ್ ಮಿಸ್ ದಿಸ್ ವಿಡಿಯೋ. ಯಾವುದೇ ರೀತಿ ಸ್ಕಿಪ್ ಮಾಡದೆ ನೀಟಾಗಿ ನೋಡಿದ್ರೆ ಕಂಪ್ಲೀಟ್ಲಿ ಇದರ ಬಗ್ಗೆ ಅರ್ಥ ಆಗ್ತದೆ. ಅಂಡ್ ಇದನ್ನ ಸ್ಪೆಷಲಿ ನೀವು ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಅ ಜೆಮ್ ಫಾರ್ ಯು. ಡೋಂಟ್ ಮಿಸ್ ಎನಿ ಕೈಂಡ್ ಆಫ್ ಅ ಸ್ಕಿಪ್ಪಿಂಗ್ ಹಿಯರ್. ಓಕೆ, ಲೆಟ್ಸ್ ಸ್ಟಾರ್ಟ್ ದಿಸ್ ಒನ್. ಓಪನ್ ಇಂಟ್ರೆಸ್ಟ್ ಅಂದ್ರೆ ಏನು? ಯೂಶಲಿ ಮಾರ್ಕೆಟ್ ನಲ್ಲಿ ಸರ್ ಎಷ್ಟು ಜನ ಮಾರ್ಕೆಟ್ ನಲ್ಲಿ ಪಾರ್ಟಿಸಿಪೆಂಟ್ ಇದ್ದಾರೆ ಅಂದ್ರೆ, ಓಪನ್ ಅಂದ್ರೆ ಮಾರ್ಕೆಟ್ ನಲ್ಲಿ ಪೊಸಿಷನ್ಸ್ ಕ್ಲೋಸ್ ಆಗಿಲ್ಲ, ದೇ ಆರ್ ಓಪನ್ ಇನ್ ದ ಮಾರ್ಕೆಟ್ ಅಂತ ಗೊತ್ತಾಗುತ್ತೆ. ಕೆಲವೊಂದು ಜಾಸ್ತಿ ಜನ ಓಪನ್ ಇಂಟ್ರೆಸ್ಟ್ ಆಡ್ ಮಾಡ್ತಾ ಹೋಗ್ತಾರೆ. ಅಂದ್ರೆ ಆಸಕ್ತಿ ಮಾರ್ಕೆಟ್ ನಲ್ಲಿ ಯಾವ್ದೋ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಯಾವ್ದೋ ಒಂದು ಸ್ಟಾಕ್ ಅನ್ನ ಮೇಲೆಗಡೆ ತಗೊಂಡು ಹೋಗ್ಬೇಕಾಗ್ತದ್ರೆ ಏನ್ ಮಾಡ್ತಾರೆ ಅಂದ್ರೆ, ಜಾಸ್ತಿ ಜನ ಅದು ಪೊಸಿಷನ್ಸ್ ತಗೊಳ್ಳಿಕ್ ಶುರು ಮಾಡ್ತಾರೆ. ಸೊ ಇಲ್ಲಿ ಇಂಟ್ರೆಸ್ಟ್ ಆಡಿಷನ್ ಆಗ್ತಾ ಇದೆ, +1 ಅಂತ ಹೇಳಿ ಒಂದ್ ಸ್ಟಾಕ್ ನಲ್ಲಿ ಏನೋ ಆಡಿಷನ್ ಆಗ್ತಾ ಇರ್ತದೆ. ಸೊ ಅದ್ರ ಪ್ರಕಾರ ಮಾರ್ಕೆಟ್ ನಲ್ಲಿ ಜಾಸ್ತಿ ಜನ ಅದ್ರೊಳಗಡೆ ತಗೋತಿದ್ದಾರೆ ಸ್ಟಾಕ್ಸ್ ನ, ಅದ್ರ ಜೊತೆ ಪ್ರೈಸ್ ಕೂಡ ಇರ್ತಾ ಇದೆ, ಇಂಟ್ರೆಸ್ಟ್ ಕೂಡ ಜಾಸ್ತಿ ಜನ ಬರ್ತಾ ಇದೆ ಅಂದ್ರೆ ಎಸ್ ಮಾರ್ಕೆಟ್ ಬುಲಿಶ್ ಇದೆ ಅಂತ ಅರ್ಥ. ಅದನ್ನೇ ನಾವು ಇಲ್ಲಿ ನೋಡ್ತೀವಿ. ಓಕೆ, ಕೆಲವೊಮ್ಮೆ ಏನಾಗ್ತದೆ, ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇರುತ್ತೆ. ಓಕೆ, ಕೆಳಗಡೆ ಬೀಳ್ತಾ ಇರುತ್ತೆ, ಅವಾಗ ಏನಾಗ್ತದೆ, ಯೂಶುವಲಿ ಮಾರ್ಕೆಟ್ ನಲ್ಲಿ ಅದೇ ಟೈಮ್ ನಲ್ಲಿ ಸೆಲರ್ಸ್ ಗಳು ಜಾಸ್ತಿ ಆಗ್ತಿದ್ದಾರೆ. ಜಾಸ್ತಿ ಜನ ಏನ್ ಮಾಡ್ತಾರೆ, ತಮ್ಮ ತೆರೆದ ಆಸಕ್ತಿನ ಅಥವಾ ಓಪನ್ ಇಂಟ್ರೆಸ್ಟ್ ನ ಅಡಿಷನ್ ಮಾಡ್ತಿದ್ದಾರೆ ಫಾರ್ ಸೆಲ್ಲಿಂಗ್ ಪರ್ಪಸ್. ಅಂದ್ರೆ ನಾವೇಂತೀವಿ ಅದಕ್ಕೆ ಶಾರ್ಟ್ ಬಿಲ್ಡಪ್ ಅಂತೀವಿ. ಅದು ಮಾರ್ಕೆಟ್ ನಲ್ಲಿ ಶಾರ್ಟಿಂಗ್ ಆಗ್ತಾ ಇರುತ್ತೆ, ಬೇರಿಶ್ ಅಂತ ಅಂತೀವಿ. ಓಕೆ, ಸೊ ಇದನ್ನ ತಿಳ್ಕೊಳ್ಳಿ ಸರ್. ಇದನ್ನ ತಿಳ್ಕೊಂಡ್ರೆ ನೀವು ಟ್ರೇಡ್ ಸಖತ್ತಾಗಿ ಸೂಪರ್ ಆಗಿ ಮಾಡ್ತೀರಿ. ಸೊ ಲೆಟ್ ಸ್ಟಾರ್ಟ್ ದಿಸ್ ಒನ್ ಟುಡೇಸ್ ವಿಡಿಯೋ. ಓಕೆ, ಇಲ್ಲಿ ಮುಕ್ತ ಆಸಕ್ತಿ ಅಥವಾ ತೆರೆದ ಆಸಕ್ತಿನ ಎಲ್ಲೆಲ್ಲಿ ಸಿಗುತ್ತೆ ಸರ್? ಯೂಶಲಿ ನಿಮಗೆ ಓಪನ್ ಇಂಟ್ರೆಸ್ಟ್ ನ ಕಾಣೋದು ಫ್ಯೂಚರ್ ಮತ್ತೆ ಆಪ್ಷನ್ಸ್ ನಲ್ಲಿ ಟ್ರೇಡ್ ಮಾಡೋರ್ಗೆ ಗೊತ್ತಿದೆ. ಮೋಸ್ಟ್ ಆಫ್ ಜನ ನೀವು ನಂಬರ್ಸ್ ಗಳನ್ನ ನೋಡಿರ್ತೀರಿ, ಅದರ ಪ್ರಕಾರ ಮಾಡ್ತೀರಿ. ಅಂಡ್ ಯೂಶಲಿ ಓಪನ್ ಇಂಟ್ರೆಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ, ಯೂಶಲಿ ಈ ಓಪನ್ ಇಂಟ್ರೆಸ್ಟ್ ಗಳು ಕ್ಲೋಸ್ ಆಗಿಲ್ಲ ಸರ್, ದೇ ಸೇಡ್ ಓಪನ್ ಇವೆ, ದೇ ಆರ್ ನಾಟ್ ಎಟ್ ಕ್ಲೋಸ್ಡ್ ಅನ್ನುವ ಅರ್ಥ ಇದು ಓಪನ್ ಇಂಟ್ರೆಸ್ಟ್ ಕೊಡ್ತದೆ. ಸೊ ಇದರಿಂದ ನೀವು ಏನೇನು ಕಂಡುಹಿಡಿಬಹುದು? ಮಾರ್ಕೆಟ್ ಟ್ರೆಂಡ್ ಕಂಡುಹಿಡಿಬಹುದು. ಎಸ್, ವೆರಿ ನೈಸ್. ಮಾರ್ಕೆಟ್ ನಲ್ಲಿ ಎಲ್ಲಿ ಬೈಯರ್ ಇದ್ದಾರೆ, ಎಲ್ಲಿ ಸೆಲ್ಲರ್ ಇದ್ದಾರೆ, ಅದರ್ವೈಸ್ ಮಾರ್ಕೆಟ್ ನಲ್ಲಿ ಏನಾದ್ರು ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಆಗ್ತಿದೆಯಾ ಅಥವಾ ಇಲ್ಲಿ ಬೈಯರ್ಸ್ ಹೋಗ್ತಾ ಇದಾರೆ ಬರ್ತಾ ಇದಾರೆ, ಎಲ್ಲಾ ಪಾಯಿಂಟ್ಗಳು ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ನ ಕಲಿತೀರಿ. ಸೊ ಅದಕ್ಕೋಸ್ಕರ ನಾ ಇಲ್ಲಿ ಕನ್ನಡದಲ್ಲಿ ಒಂದಿಷ್ಟು ಪಾಯಿಂಟ್ಸ್ ಗಳನ್ನ ಹಾಕಿದೀನಿ, ಓದ್ಕೊಳ್ರಿ. ಓದ್ಕೊಂಡು ಏನ್ ಮಾಡ್ತೀರಿ ನೀವು, ಇದ್ರ ಬಗ್ಗೆ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡ್ತೀರಿ. ಅಂಡ್ ಯೂಶಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಇದ್ದರಲ್ಲಿ ನೀವು ಲಿಕ್ವಿಡಿಟಿ ಕೂಡ ಇರ್ತದೆ, ಸೊ ಈಸಿಲಿ ಟ್ರೇಡ್ ಕೂಡ ಮಾಡಬಹುದು. ಸೊ ಅದಕ್ಕೋಸ್ಕರ ಓಪನ್ ಇಂಟ್ರೆಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿವರೆಗೂ ನೀವು ಓಪನ್ ಇಂಟ್ರೆಸ್ಟ್ ಯಾವ ರೀತಿ ನೋಡಿದ್ರಿ, ಜಸ್ಟ್ ಲುಕ್ ಅಟ್ ಹಿಯರ್. ಸೊ ನಾನು ನಿಮ್ಗೆ ಇನ್ನೊಂದು ಸ್ಕ್ರೀನ್ ಶೇರ್ ಮಾಡ್ತೀನಿ. ಸಿಯರ್ ಇಲ್ಲಿವರೆಗೂ ಜಸ್ಟ್ ಒಂದು ಕ್ಲಿಕ್ ಮಾಡ್ತೀನಿ, ಆಪ್ಷನ್ ಚೇಂಜ್ ಹಾಕಿದೆ, ಏನ್ ಕಾಣುತ್ತೆ ನಿಮಗೆ? ಎಸ್, ಮಾರ್ಕೆಟ್ ನಲ್ಲಿ ಈ ಕಡೆ ಸರ್ ವೈ ಇನ್ ಲ್ಯಾಕ್ಸ್ ಅಂತ ಕಾಣ್ತದೆ, ಈ ಕಡೆನು ವೈ ಇನ್ ಲ್ಯಾಕ್ಸ್ ಕಾಣ್ತಾ ಇದೆ, ಕಾಲ್ ಕಡೆ ಮತ್ತು ಪುಟ್ ಕಡೆ ಕಾಣ್ತಾ ಇದೆ. ವೈಸ್ ನೈಸ್, ವೆರಿ ಗುಡ್, ಯು ಆರ್, ನೀವು ಕರೆಕ್ಟ್ ಆಗಿ ಮಾಡ್ತಾ ಇದ್ರಿ, ಥಿಂಕ್ ಮಾಡ್ತಿದ್ರಿ. ಎಸ್, ಇಲ್ಲಿ ವೈ ಬಿಲ್ಡಪ್ ಇದೆ, 22 ಲಕ್ಷ ಇದೆ, ಈ ಕಡೆ 15-16 ಲಕ್ಷ ಇದೆ, ಈ ಕಡೆ ಒಂದು 18 ಲಕ್ಷ ಇದೆ, ನಡುವೆ 6 ಲಕ್ಷ, 8 ಲಕ್ಷ, 7 ಲಕ್ಷ ಇದೆ. ಸೊ ಕೆಲವೊಂದು ಜನ ಎಂತಾರೆ ಸರ್, ಮಾರ್ಕೆಟ್ ಮೇಲ್ಗಡೆ ಹೋಗುವಾಗ ಸೆಲ್ಲರ್ಸ್ ತಮ್ಮ ಪೊಸಿಷನ್ಸ್ ಓಪನ್ ಇಂಟ್ರೆಸ್ಟ್ ನ ತೆಗಿತಿರ್ತಾರೆ. ಸೊ ತೆಗಿತಿದ್ದಾರೆ ಅಂದ್ರೆ ಏನು, ಶಾರ್ಟ್ ಕವರಿಂಗ್ ಮಾಡ್ತಾ ಇರ್ತಾರೆ. ಅಂದ್ರೆ ಏನಾದ್ರು ಸೆಲ್ಲರ್ಸ್ ಇರ್ತಾರೆ, ತಮ್ಮ ಪೊಸಿಷನ್ಸ್ ತೆಗೆದ್ರೆ ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಹೋಗುವ ಸೂಚನೆ ಇರ್ತದೆ. ಪುಟ್ ನಲ್ಲಿ ಅಡಿಷನ್ ಜಾಸ್ತಿ ಇದ್ರೆ ಮಾರ್ಕೆಟ್ ನಲ್ಲಿ ಏನಂತೀರಪ್ಪ ಅಂದ್ರೆ ಇದನ್ನ ಬುಲಿಶ್ ಅಂತೀವಿ. ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಸೊ ಆಪ್ಷನ್ ಚೈನ್ ಓದ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಡೋಂಟ್ ವರಿ ಸರ್, ಐ ಬಟನ್ ಅಲ್ಲಿ ಮತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನಲ್ಲಿ ನಿಮಗೆ ಆಪ್ಷನ್ ಚೈನ್ ಅನ್ನ ಲೈವ್ ಅಲ್ಲಿ ಯಾವ ರೀತಿ ಓದ್ತೀರಿ ಯೂಸಿಂಗ್ ದ ಓಪನ್ ಇಂಟ್ರೆಸ್ಟ್ ಅಂತ ಹೇಳಿ ನಾನು ಆಲ್ರೆಡಿ ಹಾಕಿದ್ದೀನಿ, ನೀವು ನೋಡ್ತೀರಿ. ಆಮೇಲೆ ಮತ್ತೆ ಈ ಓಪನ್ ಇಂಟ್ರೆಸ್ಟ್ ನ ಕಲೀಲಿಕ್ಕೆ ಬರ್ತೀರಿ. ಓಕೆ, ಡು ನಾಟ್ ಮಿಸ್ ದ ಟ್ರ್ಯಾಕ್. ಓಕೆ, ಮಿಸ್ ಮಾಡಿದ್ರೆ ನೀವೇ ಅದಕ್ಕೆ ದಂಡ ಬೇಕಾಗ್ತದೆ. ಬಿಕಾಸ್ ರೀಡಿಂಗ್ ಈಸ್ ಇಂಪಾರ್ಟೆಂಟ್ ಸರ್, ಶಾರ್ಟ್ ರೀಡಿಂಗ್ ಈಸ್ ಇಂಪಾರ್ಟೆಂಟ್, ಓಪನ್ ಇಂಟ್ರೆಸ್ಟ್ ಇಂಪಾರ್ಟೆಂಟ್. ಓಪನ್ ಇಂಟ್ರೆಸ್ಟ್ ಅಂದ್ರೆ ಈಗಾಗಲೇ ಹೇಳಿದ್ದೀನಿ, ಮಾರ್ಕೆಟ್ ನಲ್ಲಿ ಎಷ್ಟು ಜನ ಪಾರ್ಟಿಸಿಪೆಂಟ್ ಇದ್ದಾರೆ, ಅವರ ಆಸಕ್ತಿಗಳು ಎಲ್ಲಿ ಓಪನ್ ಇದೆ, ಎದರ್ದು ಅವ್ರು ಬೈ ಮಾಡ್ತಿದಾರಾ ಅಥವಾ ಸೆಲ್ ಮಾಡ್ತಿದಾರಾ ಅನ್ನೋ ಬೇಸಿಸ್ ಮೇಲೆ ನೀವು ಆಪ್ಷನ್ ಬೈ ಮಾಡುವ
ಅಥವಾ ಬ್ಯಾಂಕ್ ನಿಫ್ಟಿನಲ್ಲಿ ನೀವು ಇನ್ ಕೇಸ್ ಏನಾದರೂ ರೈಟಿಂಗ್ ಮಾಡ್ತಿದ್ದೀರಾ, ಸ್ಟ್ರಾಟಜಿ ಮಾಡ್ತಿದ್ದೀರಾ ಅಂದ್ರೆ ಈಸಿಲಿ ಯೂಸಿಂಗ್ ದಿಸ್ ಒನ್ ಇಟ್ ಗೋಂಟ್ ಬಿ ಈಸಿ ಆಗ್ತದೆ ನಿಮಗೆ. ಎನಿವೆ ಕಮಿಂಗ್ ಬ್ಯಾಕ್ ಟು ದಿಸ್ ಒನ್ಸ್ ಅಗೇನ್. ಸೊ ಇನ್ನೊಂದು ಇಂಡಿಕೇಟರ್ ಪಾಯಿಂಟ್ ಹೇಳ್ತೀನಿ ಸರ್. ಇಂಡಿಕೇಟರ್ ಅಂದ್ಬಿಟ್ಟು ಸರ್ ನೀವು ಇಷ್ಟು ಜನ ಓನ್ಲಿ ಇಂಡಿಕೇಟರ್ ಕಲಸ ಅಂತ ಇದ್ರಿ, ಬಟ್ ಯಾಕೆ ಇಂಡಿಕೇಟರ್ ಬಗ್ಗೆ ಮಾತಾಡ್ತೀವಿ ಸರ್? ಸಿ ದಿಸ್ ಒನ್, ಇಲ್ಲಿ ನಿಮಗೆ ನಂಬರ್ ಓದ್ಲಿಕ್ಕೆ ಕಷ್ಟ ಆಗತ್ತಾ? ಎಸ್ ನೋ? ಇದು ನಂಬರ್ ಓದ್ಲಿಕ್ಕೆ ಕಷ್ಟ ಆಗತ್ತಲ್ಲ, ರೈಟ್? ಸಿ ಇದನ್ನು ಓದ್ಲಿಕ್ಕೆ ಆಗಲ್ಲ ಸರ್, 22 ಲಕ್ಷ ಇದೆ, 15 ಲಕ್ಷ ಇದೆ, ಕಷ್ಟ ಆಗುತ್ತೆ ಸರ್. ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಬೇರೆ ಪರ್ಯಾಯ ವಿಧಾನ ಇದೆ? ಎಸ್ ಎಸ್ ವಿ ಹ್ಯಾವ್. ಸೊ ಇಲ್ಲಿ ನೋಡ್ತೀನಿ ಸರ್, ಬ್ಯಾಂಕ್ ನಿಫ್ಟಿ ಫ್ಯೂಚರ್ ಕರ್ಕೊಂಡ್ ಬಂದಿದ್ದೀನಿ. ಜಸ್ಟ್ ನಾನೇನ್ ಮಾಡ್ತೀನಿ, ಝೆರೋದ ಓಕೆ ಟರ್ಮಿನಲ್ ಯೂಸ್ ಮಾಡ್ತೀನಿ. ಸ್ಟಡೀಸ್ ಒಳಗಡೆ ಜಸ್ಟ್ ಓಪನ್ ಇಂಟ್ರೆಸ್ಟ್ ಅಂತ ಹಾಕೊಂಡಿದ್ದೀನಿ ಅಂಡ್ ವಾಲ್ಯೂಮ್. ಸಿ ಮಾರ್ಕೆಟ್ ನಲ್ಲಿ ನಿಮಗೆ ಬೇಕಾಗಿರುವ ಟೂಲ್ಸ್ ಗಳೇನಪ್ಪಾ ಅಂದ್ರೆ ಟ್ರೇಡಿಂಗ್ ಮಾಡ್ಲಿಕ್ಕೆ ಓನ್ಲಿ ಸರ್ ಕ್ಯಾಂಡಲ್ಸ್ಟಿಕ್ಸ್ ಪ್ಯಾಟರ್ನ್ ಚೆನ್ನಾಗಿ ಓದ್ತೀರಿ, ನಂಬರ್ ಒನ್. ಎರಡನೇದು ಏನ್ ಮಾಡ್ತೀರಾ ಸರ್? ವಾಲ್ಯೂಮ್ಸ್ ನೋಡ್ತೀರಿ. ವಾಲ್ಯೂಮ್ಸ್ ಆರ್ ಅ ರಿಯಲ್ ಇಂಜಿನ್ ಫಾರ್ ದ ಮಾರ್ಕೆಟ್ ಮೊಮೆಂಟಮ್. ಓಕೆ, ಇದ್ರ ಇಂಜಿನ್ ಇರ್ಲಿಲ್ಲ ಅಂದ್ರೆ ಮೊಮೆಂಟಮ್ ಆಗೋದಿಲ್ಲ. ಅದ್ರ ಜೊತೆಗೆ ಎಷ್ಟು ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಂತ ತಿಳ್ಕೊಳ್ಳಿಕ್ಕೆ ವಿ ಯೂಸ್ ದ ಓಪನ್ ಇಂಟ್ರೆಸ್ಟ್. ಸೊ ಈಸಿಲಿ ಹೇಳ್ಕೊಡ್ತೀನಿ, ಆಪ್ಷನ್ ಬಾಯಿಂಗ್ ಮಾಡಕ್ಕೆ ಸಖತ್ತಾಗಿ ಹೆಲ್ಪ್ ಆಗ್ತದೆ. ಡು ನಾಟ್ ಮಿಸ್ ದಿಸ್ ಟ್ರೈನ್ ನಾವು. ಓಕೆ, ನಿಫ್ಟಿ ಫ್ಯೂಚರ್ ನ ಯೂಸ್ ಮಾಡ್ಕೊಳ್ತೀನಿ. ಎಲ್ಲೆಲ್ಲಿ ನಿಮಗೆ ಬಾಯಿಂಗ್ ಅವಕಾಶಗಳಿತ್ತು ಸರ್, ಇದೇ ನಿಂತಿರೋ ಚಾರ್ಟ್ ಅಲ್ಲಿ ಹೇಳ್ತೀರಾ ಅಂದ್ರೆ ಡೋಂಟ್ ವರಿ ಸರ್, ನಾನು ಆಲ್ರೆಡಿ ರನ್ನಿಂಗ್ ಅಲ್ಲಿ ಚಾರ್ಟ್ ಅಲ್ಲಿ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ. 10th ಮೇ ಯೂಟ್ಯೂಬ್ ಲೈವ್ ಇದ್ದು ನಿಮ್ಗೆ ಲಿಂಕ್ ಕೂಡ ಕೊಡ್ತೀನಿ. ಪ್ಲೀಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಓದ್ಕೊಳ್ರಿ, ನೋಡ್ಕೊಳ್ರಿ. ನಾ ಲೈವ್ ಅಲ್ಲಿ ಡಿಸ್ಕಷನ್ ಮಾಡಿ ಹೆಂಗೆ ನೀವು ಓಪನ್ ಇಂಟ್ರೆಸ್ಟ್ ಬಿಲ್ಟಪ್ ಆಗುತ್ತೆ, ಅದ್ರ ಬೇಸ್ ಮೇಲೆ ಬೈ ಅಂಡ್ ಸೆಲ್ ಮಾಡ್ತೀರ ಅನ್ನೋದು ನೋಡ್ಕೋತೀರಿ. ರೈಟ್ ನಾವು ಸಿ ಇಯರ್ ಸರ್, ನಿನ್ನೆ 23/5 ಓಕೆ 2024 ಮಾರ್ಕೆಟ್ ನಲ್ಲಿ ಸಡನ್ ಮೊಮೆಂಟಮ್ ಬಂದಿದೆ. ಸೊ ಇದನ್ನ ಓಪನ್ ಇಂಟ್ರೆಸ್ಟ್ ನ ಯೂಸ್ ಮಾಡಿ ಯಾವ ರೀತಿ ಅನಾಲಿಸಿಸ್ ಮಾಡ್ತೀರಿ? ನಂಬರ್ ಒನ್, ಸಿ ಇಯರ್ ಮಾರ್ಕೆಟ್ ಸರ್ ಇಲ್ಲಿಂದ ಓಪನ್ ಇಂಟ್ರೆಸ್ಟ್ ಬೀಳ್ತಾ ಇತ್ತು ನೋಡಿ ಸರ್. ಇಲ್ಲಿ ಕೂಡ ಪಿಕ್ಚರ್ ಎಲ್ಲಿನೇ ಕಾಣ್ತದೆ, ಲೈಕ್ ಸಿ ಇಯರ್ ಓಪನ್ ಇಂಟ್ರೆಸ್ಟ್ ಪಿಕ್ಚರ್ ಅಲ್ಲಿ ಕಾಣ್ತಾ ಇದೆ, ಬೀಳ್ತಾ ಇದೆ ಅಂತ ಕಾಣ್ತದೆ. ಎಸ್ ಸರ್, ಮಾರ್ಕೆಟ್ ಪ್ರೈಸ್ ಮೇಲೆಗಡೆ ಹೋಗುವಾಗ, ಈ ಬ್ರೇಕ್ಔಟ್ ಆಗುವಾಗ ಓಐ ಸರ್ ಇಲ್ಲಿಂದ ಬಿಲ್ಡಪ್ ಆಗಿದೆ. ಓಕೆ, ಓಐ ಬಿಲ್ಡಪ್ ಆಗಿದೆ ಅಂದ್ರೆ ಮೇಲ್ಗಡೆ ಹೋಗುವ ಸೂಚನೆ ತೋರಿಸಿ ಬಿಟ್ಟಿದೆ. ಓಕೆ, ಆವಾಗ ನಿಮ್ಮ ಬೈಂಗ್ ಶುರು. ಇದಕ್ಕೇನಂತೀವಪ್ಪ, ಪ್ರೈಸು ಮೇಲ್ಗಡೆ ಹೋಗ್ತಾ ಇದೆ. ಓಕೆ, ಅದೇ ಸೇಮ್ ಟೈಮ್ ಓಪನ್ ಇಂಟ್ರೆಸ್ಟ್ ಕೂಡ ಬರ್ತಾ ಇದೆ, ಅಂದ್ರೆ ಹೊಸ ಪೊಸಿಷನ್ಸ್ ಗಳು ಆಡ್ ಆಗ್ತಿದೆ ಅಂತ ಅರ್ಥ ಮಾಡ್ಕೊಳ್ಳಿ ಸರ್. ಹೊಸ ನ್ಯೂ ಲಾಂಗ್ ಗಳು ಆಡ್ ಆಗ್ತಿದೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ಮೇಲ್ಗಡೆ ಹೋಗುವ ಸೂಚನೆನ ಓಪನ್ ಇಂಟ್ರೆಸ್ಟ್ ಕೊಟ್ಬಿಟ್ಟಿದೆ, ಅದ್ರ ಜೊತೆಗೆ ಪ್ರೈಸ್ ಕೂಡ ಓಡ್ತಾ ಇದೆ. ನೌ ಯು ಹ್ಯಾವ್ ಟು ಟೇಕ್ ಬುಲ್ಲಿಶ್ ಪೊಸಿಷನ್ಸ್ ಓನ್ಲಿ, ಅಂದ್ರೆ ಕಾಲ್ ಕಡೆನೆ ಹೋಗ್ತೀರಿ, ನಾಟ್ ಫಾರ್ ದ ಪುಟ್ ಸೈಡ್ ಅಟ್ ಲೀಸ್ಟ್ ಅಂತ ತಿಳ್ಕೊಳ್ತೀರಿ. ಸಿ ಹಿಯರ್ ಅದೇ ರೀತಿ ಆದ್ಮೇಲೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ರ್ಯಾಲಿ ಬಂದಿದ್ದಾನೆ. ಸೊ ಹಿಯರ್ ಆಫ್ಟರ್ ದಿಸ್ ಒನ್ ಓಐ ಜಂಪ್, ಮಾರ್ಕೆಟ್ ನಲ್ಲಿ ಪ್ರೈಸ್ ಜಂಪ್ ಅಂಡ್ ಸರ್ ವಾಲ್ಯೂಮ್ ಜಂಪ್, ಮಾರ್ಕೆಟ್ ಜಂಪ್. ಈಸಿ ಅಂಡರ್ಸ್ಟ್ಯಾಂಡಿಂಗ್. ಲಾಂಗ್ ಬಿಲ್ಡಪ್ ಆಗ್ತಾ ಇದೆ. ಇದಕ್ಕೇನಂತೀವಿ ಸರ್? ಲಾಂಗ್ ಬಿಲ್ಡಪ್ ಅಂತೀವಿ, ನಂಬರ್ ಒನ್. ಓಕೆ, ಇನ್ನೊಂದು ಆಂಗಲ್ ಅಲ್ಲಿ ಏನ್ ಥಿಂಕ್ ಮಾಡ್ತೀರಿ? ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಕಡಿಮೆ ಹೆಚ್ಚು ಹೆಂಗಾಗ್ತದೆ? ಸಿ ಮಾರ್ಕೆಟ್ ನಲ್ಲಿ ಇದೊಂದು ಸಿನಾನಿಮಸ್ ನೋಡ್ಕೊಟ್ರಿ ಸರ್. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇತ್ತಾ? ಓಕೆ, ಅದ್ರ ಜೊತೆಗೆ ಓಐ ಬಿಲ್ಡಪ್ ಆಗ್ತಾ ಇತ್ತಾ? ಎಸ್ ಸರ್, ಇದಕ್ಕೇನಂತೀವಿ ನಾವು? ಇಲ್ಲಿ ಲಾಂಗ್ ಬಿಲ್ಡಪ್ ಆಗ್ತಾ ಇದೆ, ಪ್ರೈಸ್ ಕೂಡ ಮೇಲ್ಗಡೆ ಹೋಗ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಕೂಡ ಆಡ್ ಆಗ್ತಾ ಇದೆ. ಅರ್ಥ ಏನು? ಮಾರ್ಕೆಟ್ ನಲ್ಲಿ ಬಯರ್ಸ್ ಇದಾರೆ ಅಂತ ಅರ್ಥ. ಸೊ ಇದನ್ನ ರನ್ನಿಂಗ್ ಅಲ್ಲೇ ನೋಡ್ಬೋದು. ಎಸ್ ಸರ್, ಮಾರ್ಕೆಟ್ ನಲ್ಲಿ ರನ್ನಿಂಗ್ ಅಲ್ಲೇ ಸಿಗುತ್ತೆ ಈ ಡೇಟಾ. ಇದನ್ನ ನೀಟಾಗಿ ಯೂಸ್ ಮಾಡ್ಕೊಂಡ್ರೆ ದುಡ್ಡಾಗುತ್ತೆ. ಸೊ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಈ ರೀತಿ ಇಲ್ಲ ಸರ್, ಲಾಂಗ್ ಬಿಲ್ಡಪ್ ಅಂತ ಆಯ್ತು ಸರ್. ನೀವು ಇದೇನು ಸರ್, ಮಾರ್ಕೆಟ್ ನಲ್ಲಿ ಪ್ರೈಸ್ ಬೀಳ್ತಾ ಇದೆ, ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಬೀಳ್ತಾ ಇದೆ, ಸೆಲ್ಲಿಂಗ್? ನೋ ಸರ್, ದಿಸ್ ಈಸ್ ಕಾಲ್ಡ್ ಲಾಂಗ್ ಅನ್ವೈಂಡಿಂಗ್. ಅರ್ಥ ಏನಪ್ಪ ಲಾಂಗ್ ಅನ್ವೈಂಡಿಂಗ್ ಅಂದ್ರೆ? ಮಾರ್ಕೆಟ್ ನಲ್ಲಿ ಪ್ರೈಸ್ ಬೀಳ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ ಸರ್, ಪ್ರೈಸ್ ಬೀಳ್ತಾ ಇದೆ ಬಟ್ ಓಪನ್ ಇಂಟ್ರೆಸ್ಟ್ ಕೂಡ ಬೀಳ್ತಾ ಇದೆ ಅಂದ್ರೆ ಎಸ್ ದಿಸ್ ವಿ ಕಾಲ್ಡ್ ಆಸ್ ಅ ಲಾಂಗ್ ಅನ್ವೈಂಡಿಂಗ್ ಅಂತೀವಿ. ಅಂದ್ರೆ ಮಾರ್ಕೆಟ್ ನಲ್ಲಿ ಯಾರ್ಯಾರು ಬೈ ಮಾಡಿ ಕುತ್ಕೊಂಡಿದಾರಲ್ಲ, ತಮ್ಮ ಪೊಸಿಷನ್ಸ್ ನ ಎಕ್ಸಿಟ್ ಮಾಡ್ತಿದ್ದಾರೆ ಅಂತ ಅರ್ಥ. ಸೊ ಇದನ್ನ ನಂಬಿ ನೀವು ಸೆಲ್ಲಿಂಗ್ ಗೆ ಹೋಗ್ಬಾರ್ದು ಸರ್. ಮಾರ್ಕೆಟ್ ಕ್ಯಾನ್ ಟರ್ನ್ ಎನಿ ಟೈಮ್ ಟು ದ ಅಪ್ಪರ್ ಸೈಡ್ ಅಂತ ಅರ್ಥ ಮಾಡ್ಕೊಳ್ಳಿ ಸರ್. ಲಾಂಗ್ ಅನ್ವೈಂಡಿಂಗ್ ಇದು. ಓಪನ್ ಇಂಟ್ರೆಸ್ಟ್ ಕೂಡ ಬೀಳ್ತಾ ಇದೆ, ಅದ್ರ ಜೊತೆಗೆ ಏನಾಗ್ತಾ ಇದೆ, ಪ್ರೈಸ್ ಕೂಡ ಬೀಳ್ತಾ ಇದೆ. ಅರ್ಥ ಏನು ಸರ್? ಇಟ್ಸ್ ಅ ಲಾಂಗ್ ಅನ್ವೈಂಡಿಂಗ್ ಅಂತ ಅರ್ಥ. ಓಕೆ, ಲಾಂಗ್ ಅನ್ವೈಂಡಿಂಗ್ ಕ್ಯಾನ್ ಬಿ ಕಂಟಿನ್ಯೂಸ್ಲಿ ನಿಮ್ ಶಾರ್ಟ್ ಬಿಲ್ಡಪ್ ಆಗ್ಬಹುದು, ವೈ ನಾಟ್ ಆಗಬಹುದು, ಅದನ್ನು ಕೂಡ ಡಿಸ್ಕಷನ್ ಮಾಡೋಣ. ಸೊ ಹಿಂದೆ ಬರ್ರಿ, ಹಂಗೆ ನೋಡ್ಕೊಳ್ಳಿ ಸರ್. ಸೊ ನೀವೇನು ಬೈಂಗ್ ಅಲ್ಲಿ ಹೇಳಿದ್ರೆ ಸೆಲ್ಲಿಂಗ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ರೈಸ್ ಆಗೋದಿಲ್ವಾ? ಎಸ್ ಆಗುತ್ತೆ, ಅದನ್ನೇ ತೋರಿಸ್ಲಿಕ್ಕೆ ಇಲ್ಲಿ ಬಂದಿದ್ದೀನಿ ಸರ್. ಲೆಟ್ಸ್ ಸಿ ಹಿಯರ್. ಈ ಟೈಮ್ ನಲ್ಲಿ ನೋಡ್ಕೊಳ್ಳಿ ಸರ್, ಪ್ರೈಸ್ ಬೀಳ್ತಾ ಇದೆಯಾ? ಸೂಪರ್. ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ. ಇದಕ್ಕೆ ಏನಂತೀವಪ್ಪ ಅಂದ್ರೆ ಶಾರ್ಟ್ ಬಿಲ್ಡಪ್ ಅಂತೀವಿ. ಏನು ಸರ್? ಶಾರ್ಟ್ ಬಿಲ್ಡಪ್. ಓಕೆ, ನೀವೀಗ ತಿಳ್ಕೊಳ್ಳಿ ಸರ್, ಓಪನ್ ಇಂಟ್ರೆಸ್ಟ್ ನಿಮಗೆ ಸಪೋರ್ಟ್ ಕೊಡ್ತಾ ಇದೆ, ಬೀಳುತ್ತೆ ಅಂತ ತೋರಿಸ್ಕೊಡ್ತಾ ಇದೆ.
ಸೊ ಆಗ ಪ್ರೈಸ್ ಕೂಡ ಬೀಳ್ತಾ ಇದೆ. ಎಸ್ ಸರ್, ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ, ಇದಕ್ಕೆ ನಾವೇಂತೀವಿ ಶಾರ್ಟ್ ಬಿಲ್ಡಪ್ ಅಂತೀವಿ. ಇದನ್ನ ಆಪ್ಷನ್ ಬೈಯಿಂಗ್ ಹೆಂಗ್ ಯೂಸ್ ಮಾಡ್ತೀರಿ ಸರ್? ಆಪ್ಷನ್ ಬೈಯಿಂಗ್ ಯೂಸ್ ಮಾಡ್ಲಿಕ್ಕೆ ನಿಮ್ಗೊಂದು ಪುಷ್ಟಿ ಬೇಕು. ಮಾರ್ಕೆಟ್ ನಲ್ಲಿ ಸೆಲ್ಲರ್ಸ್ ಆಡ್ ಆಗ್ತಿದ್ದಾರೆ ಅಥವಾ ಬೈಯರ್ಸ್ ನೀವು ಬರ್ತಿದ್ದಾರೆ ಅಂದ್ರೆ ಓಪನ್ ಇಂಟ್ರೆಸ್ಟ್ ಅಂದ್ರೆ ಜಾಸ್ತಿ ಜನ ಬರ್ತಾ ಇರ್ಬೇಕು ಮಾರ್ಕೆಟ್ಗೆ, ಅಂದ್ರೆ ಲಿಕ್ವಿಡಿಟಿ ಸೃಷ್ಟಿ ಆಗ್ತದೆ. ಲಿಕ್ವಿಡಿಟಿ ಸೃಷ್ಟಿ ಆದ್ರೆ ಮಾರ್ಕೆಟ್ ನಿಮ್ಗೆ ಯಾವ ಡೈರೆಕ್ಷನ್ ಅದು ಯಾವ ಟ್ರೆಂಡ್ ಇದೆ ಆ ಡೈರೆಕ್ಷನ್ ಕರ್ಕೊಂಡು ಹೋಗ್ತಾನೆ. ಸಿಂಪಲ್ ಟಾಸ್ಕ್ ಇದೆ. ಸೊ ಇನ್ ದ ಮೀನ್ ಟೈಮ್ ನೀವೇನ್ ಮಾಡ್ತೀರಪ್ಪ ಸರ್, ಎಲ್ಲೋ ಒಂದು ಸಪೋರ್ಟ್ ಬ್ರೇಕ್ ಡೌನ್ ಆಗ್ತಾ ಇದೆ, ಅದರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಆಡ್ ಆಗ್ತಾ ಇದೆ ಅಂದ್ರೆ ತಿಳ್ಕೊಳ್ಳಿ ನಿಮಗೆ ಮಾರ್ಕೆಟ್ ಡೈರೆಕ್ಷನ್ ಕ್ಲಿಯರ್ ಇದೆ, ಡೌನ್ ಸೈಡ್ ಅಲ್ಲೇ ಹೋಗ್ತಾನೆ ಅಂತೇಳಿ. ಇನ್ ದ ಮೀನ್ ವೈಲ್ ನೋಡ್ಕೊಳ್ಳಿ ಸರ್, ಇದು ಬ್ರೇಕ್ ಆಯ್ತು, ಓಕೆ, ಇದನ್ನು ಕೂಡ ಬ್ರೇಕ್ ಆದ್ಮೇಲೆ ಮತ್ತೆ ಓಪನ್ ಇಂಟ್ರೆಸ್ಟ್ ರೈಸ್ ಆಗ್ತಾ ಇದೆ ಅಂಡ್ ಮಾರ್ಕೆಟ್ ಗೋಯಿಂಗ್ ಡೌನ್ ಸೈಡ್. ಸಿಂಪಲ್. ಇದಕ್ಕೆ ಏನಂತೀವಿ ಸರ್? ಶಾರ್ಟ್ ಬಿಲ್ಡಪ್ ಅಂತೀವಿ. ಓಕೆ, ಲಾಂಗ್ ಹೋಗುವಾಗ ಮಾರ್ಕೆಟ್ ಮೇಲ್ಗಡೆ ಹೋಗುವಾಗ, ಓಕೆ, ಓಪನ್ ಇಂಟ್ರೆಸ್ಟ್ ಮೇಲ್ಗಡೆ ಹೋಗ್ತಾ ಇದೆ ಅಂದ್ರೆ ಇದಕ್ಕೆ ಏನಂತೀವಿ ನಾವು? ಲಾಂಗ್ ಬಿಲ್ಡಪ್ ಅಂತೀವಿ. ಓಕೆ, ಹಿಯರ್ ಮಾರ್ಕೆಟ್ ನಲ್ಲಿ ಕೆಳಗಡೆ ಬೀಳ್ತಾ ಇದೆ, ಅದರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ ಅಂದ್ರೆ ದಿಸ್ ಇಸ್ ಬಿಯರಿಶ್ ಸೈನ್ಸ್ ಸರ್. ಇದಕ್ಕೆ ಏನಂತೀವಿ ಅಂದ್ರೆ ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇದೆ, ಪ್ರೈಸ್ ಕೆಳಗಡೆ ಹೋಗ್ತಾ ಇದೆ, ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಆಡ್ ಆಗ್ತಾ ಅಂದ್ರೆ ಇದು ಪುಷ್ಟಿ, ಮಾರ್ಕೆಟ್ ನ ಡೈರೆಕ್ಷನ್ ಕೆಳಗಡೆ ಹೋಗ್ಲಿಕ್ಕೆ ಪುಷ್ಟಿ ಕೊಡ್ತಾ ಇದೆ. ಅರ್ಥ ಮಾರ್ಕೆಟ್ ನಲ್ಲಿ ಬಿಯರಿಶ್ ಇದೆ ಅಂತ ಅರ್ಥ. ಓಕೆ, ಇದಕ್ಕೆ ನಾವು ಬುಲಿಶ್ ಅಂತೀವಿ, ಇದಕ್ಕೆ ಬಿಯರಿಶ್ ಅಂತೀವಿ. ಸಿಂಪಲ್ ಟಾಸ್ಕ್. ಓಕೆ, ಇನ್ನೊಂದು ಟರ್ಮ್ ಇದೆ ನಿಮ್ಗೆ ಕಲಿಸ್ಬೇಕಾಗಿತ್ತು. ಸೊ 10th ಮೇಗೆ ನಾವು ಯೂಟ್ಯೂಬ್ ಲೈವ್ ಅಲ್ಲಿ ಬಂದಿದ್ವಿ. ಅವಾಗ ಯಾಕೆ ಬಂದಿದೆ ಅಂದ್ರೆ ನಿಮಗೆ ರಿಮಾಂಡ್ ಮಾಡ್ಲಿಕ್ಕೆ ಬಂದಿದೆ. ಏನ್ ರಿಮಾಂಡ್ ಮಾಡ್ಲಿಕ್ಕೆ ಬಂದಿದ್ದಪ್ಪ ಅಂದ್ರೆ ಸರ್, ಮಾರ್ಕೆಟ್ ನಲ್ಲಿ ಇಮಿಡಿಯೇಟ್ಲಿ ಮಾರ್ಕೆಟ್ ಈ ರೀತಿ ಮೊಮೆಂಟಮ್ ಆದಾಗ ನೀವೆಲ್ಲ ಬೈ ಮಾಡ್ತೀರ ಅನ್ನೋ ಒಂದು ಪ್ರಾಬ್ಲಮ್ ಇದೆ ಅಂತ ತಿಳ್ಕೊಂಡು ನಾನೇನ್ ಮಾಡಿದೆ, ಎಂಟ್ರಿ ನಿಮ್ಗೆ ಯೂಟ್ಯೂಬ್ ಲೈವ್ ಬಂದು ಹೇಳಿದ್ದೆ ಮಾರ್ಕೆಟ್ ಇದೇನ್ ತೋರಿಸಿದಾನಲ್ಲ ಸರ್, ಅದು ಹೋಗೋದು ಕಷ್ಟ ಇದೆ. ವೈ? ಬಿಕಾಸ್ ಇಲ್ಲಿ ಮಾರ್ಕೆಟ್ ಮೇಲ್ಗಡೆ ಹೋಗ್ಬೇಕಂದ್ರೆ ಸರ್ ನಮ್ಗೆ ಹೇಳ್ತೀನಿ ಸರ್, ಲಾಂಗ್ ಬಿಲ್ಡಪ್ ಆಗ್ಬೇಕು, ಕರೆನೇ ಮೇಲ್ಗಡೆ ಹೋಗ್ತಾನಪ್ಪ ಅಂದ್ರೆ ಏನಾಗ್ಬೇಕು ಸರ್? ಇದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಏರ್ಬೇಕಾ, ರೈಟಾ? ಎಸ್ ನೋ? ಆ ಟೈಮ್ ನಲ್ಲಿ ಮಾರ್ಕೆಟ್ ನಲ್ಲಿ ಏನಾಗ್ತೈತೆ ಸರ್? ಓಪನ್ ಇಂಟ್ರೆಸ್ಟ್ ಬೀಳ್ತಾ ಇದೆ. ಅರ್ಥ ಏನಪ್ಪಾ ಅಂದ್ರೆ ಇಲ್ಲಿ ಸೆಲ್ಲರ್ ಇದಾರಲ್ಲ ತಮ್ಮ ಪೊಸಿಷನ್ಸ್ ನ ತೆಗೀತಿದ್ದಾರೆ, ಅದಕ್ಕೋಸ್ಕರ ಈ ರೀತಿ ಮೊಮೆಂಟಮ್ ಬಂದಿದೆ. ಇದಕ್ಕೆ ನಾವೇನಂತೀವಿ ಅಂದ್ರೆ ಶಾರ್ಟ್ ಕವರಿಂಗ್ ಅಂತೀವಿ. ಏನು ಸರ್? ಶಾರ್ಟ್ ಕವರಿಂಗ್ ಅಂತೀವಿ. ಇದು ನಂಬಲಿಕ್ಕೆ ಸಾಧ್ಯವಿಲ್ಲ, ಮೇಲ್ಗಡೆ ಹೋಗೋದು ವೀಕ್ನೆಸ್ ಅಂತ ತಿಳ್ಕೊಳ್ತೀರಿ, ಅಥವಾ ಮಾಡರೇಟ್ ಬುಲಿಶ್ ಅಂತ ತಿಳ್ಕೊಳ್ತೀರಿ, ಅಥವಾ ವೀಕ್ನೆಸ್ ನಲ್ಲಿ ಜಾಸ್ತಿ ಆಡ್ ಆಗ್ತಾ ಇದೆ ಅಂತ ತಿಳ್ಕೊಳ್ತೀರಿ. ಸೊ ದಿಸ್ ಒನ್ ಈಸ್ ನಾಟ್ ಟು ಓಕೆ, ಇದನ್ನ ನಂಬುವ ಸಾಧ್ಯತೆ ಇಲ್ಲ. ವೈ? ಮಾರ್ಕೆಟ್ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ, ಅರ್ಥ ಮಾಡ್ಕೊಳ್ಳಿ ಸರ್. ಓಕೆ, ಆದರೆ ಜನರ ಆಸಕ್ತಿ ಮೇಲ್ಗಡೆ ಕರ್ಕೊಂಡು ಹೋಗ್ಲಿಕ್ಕೆ ಇಲ್ಲ ಅಂತ ಗೊತ್ತಾಗಿದೆ. ಅದೇ ಸೇಮ್ ಟೈಮ್ ನಲ್ಲಿ ನಿಮಗೆ ವಾಲ್ಯೂಮ್ ಡ್ರಾಪ್ ಕೂಡ ಕಾಣ್ತಾ ಇದೆ ಸರ್. ಇದು ಅರ್ಥ ಏನಪ್ಪಾ ಅಂದ್ರೆ ನೀವು ಸಿಕ್ಕೊಂಡ್ಬಿಡ್ತೀರಿ ಅಂತ ಅರ್ಥ, ಮೇಲ್ಗಡೆ ಹೋಗುದಿಲ್ಲ ಅಂತ ಅರ್ಥ. ಈ ಟೈಮ್ ನಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ವಿ ಯೂಟ್ಯೂಬ್ ಲೈವ್ ಇದ್ದಾಗ 10th ಮೇ, ಚೆಕ್ ಇಟ್ ಔಟ್. ಓಕೆ, ಮಾರ್ಕೆಟ್ ಅಲ್ಲಿಂದ ಸಡನ್ ಡ್ರಾಪ್ ಆದ ನೋಡಿ ಸರ್, ಮತ್ತೆ ಮಾರ್ಕೆಟ್ ಪೂರ್ತಿ ಕೆಳಗಡೆ ಹೋದ. ವಾಟ್ ಇಸ್ ದಿಸ್ ಕಾಲ್ಡ್? ಶಾರ್ಟ್ ಕವರಿಂಗ್ ಅಂತ. ಸೊ ಇಲ್ಲಿ ಅವಕಾಶಗಳನ್ನ ಯಾವ ರೀತಿ ಯೂಸ್ ಮಾಡ್ತೀರಿ? ನಂಬರ್ 1 ಪಾಯಿಂಟ್. ಸೊ ನಿಮಗೆ ಗೊತ್ತಾಯ್ತು ಸರ್, ಮಾರ್ಕೆಟ್ ನಲ್ಲಿ ಇದೇನು ಶಾರ್ಟ್ ಕವರಿಂಗ್ ಗೊತ್ತಾಗಿದೆ, ಅಂದ್ರೆ ವೀಕ್ ಇದೆ, ಮಾರ್ಕೆಟ್ ನಲ್ಲಿ ವೈಡ್ ಡ್ರಾಪ್ ಆಗಿದೆ. ಇದನ್ನ ನಾನು ಏನ್ ಮಾಡಬಹುದು? ಮಾರ್ಕೆಟ್ ಟ್ರೆಂಡ್ ಡೌನ್ ಸೈಡ್ ಇದೆಯಾ? ಸೊ ಇಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸರ್, ಸಿಂಪಲ್ ಪಾಯಿಂಟ್ ಅಲ್ಲಿ ಅರ್ಲಿಯರ್ ರೆಸಿಸ್ಟೆನ್ಸ್ ಲೆವೆಲ್ ಬಂದಿದೆ, ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಎಲ್ರಿಗೂ ಗೊತ್ತಿದೆ. ಸೊ ಎಸ್ ಸರ್, ಇದೊಂದು ಕ್ಯಾಂಡಲ್ ಸಿಕ್ಸ್ ಪ್ಯಾಟರ್ನ್ ಪ್ರಕಾರ ನಿಮ್ಗೆ ಏನಾಗ್ತದೆ? ಪಿಯರ್ಸಿಂಗ್ ಪ್ಯಾಟರ್ನ್ ಕಾಣ್ತಾ ಇದೆ. ಸೊ ಟೇಕ್ ದ ಎಂಟ್ರಿ ಹಿಯರ್. ಎಂಟ್ರಿ ಇಲ್ಲಿ ತಗೊಳ್ತೀರಿ, ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀರಿ, ಟಾರ್ಗೆಟ್ ಅನ್ನ ನೀವು ಕೆಳಗಡೆ ಇಟ್ಕೊಳ್ತೀರಿ. 1:1 ಅಥವಾ 1:2 ಆದ್ರೂ ಮಾಡ್ಕೋಬಹುದು, ರೈಟಾ? ಈ ರೀತಿ ಟ್ರೇಡ್ ಮಾಡಿದ್ರೆ ಸಖತ್ತಾಗಿ ವರ್ಕೌಟ್ ಮಾಡ್ತೀರಿ. ಸೊ ಇಲ್ಲಿ ಪ್ರಾಕ್ಟಿಕಲಿ ಜಾಸ್ತಿ ಒತ್ತು ಕೊಡ್ತಿದ್ದೀನಿ, ಯು ಕ್ಯಾನ್ ಚೆಕ್ ಇಟ್ ಔಟ್ ಎನಿ ಟೈಮ್. ಓಕೆ, ಇಲ್ಲಿ ಕೂಡ ನೋಡ್ಕೊಳ್ಳಿ ಸರ್, ಮಾರ್ಕೆಟ್ ನಲ್ಲಿ ಕೆಳಗಡೆ ಬರ್ತಾ ಇದೆಯಾ ಇಲ್ವಾ? ಎಸ್ ಸರ್. ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ರೈಸ್ ಆಗ್ತಾ ಇದೆಯಾ ಇಲ್ವಾ? ಜಸ್ಟ್ ನೀವು ಲೈನ್ ನೋಡ್ತಿದ್ದೀರ ಅಷ್ಟೇ. ಸಿಂಪಲ್ ಟಾಸ್ಕ್ ಇದೆ, ಲೈನ್. ಓಕೆ, ನೋಡ್ಕೊಳ್ಳಿ ಸರ್, ಲೈನ್ ರೈಟ್ ಇದೆ. ಓಕೆ, ದಟ್ ಇಸ್ ಈಸಿಯೆಸ್ಟ್ ವೇ ಆಫ್ ಥಿಂಕಿಂಗ್. ಓಕೆ, ಮತ್ತೆ ಇನ್ನು ಕೆಳಗಡೆ ಬನ್ನಿ ಸರ್, ಇನ್ನು ಮುಂದೆಗಡೆ ಬನ್ನಿ. ಈ ಬಹಳಷ್ಟು ಎಕ್ಸಾಂಪಲ್ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ ದ ಮೀನ್ ವೈಲ್ ನೋಡಿ ಸರ್, ಮಾರ್ಕೆಟ್ ನಲ್ಲಿ ಏನಾಗಿದೆ ಅಂದ್ರೆ ಸರ್, ಇಲ್ಲಿ ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಇತ್ತು, ಯಪ್, ಮಾರ್ಕೆಟ್ ರೈಸ್ ಆಗ್ತಾ ಇದೆ. ಬಟ್ ಮೀನ್ ಟೈಮ್ ಮಾರ್ಕೆಟ್ ನಲ್ಲಿ ಸರ್ ಗ್ಯಾಪ್ ಓಪನ್ ಆಗಿದ್ದಾನೆ. ಆಮೇಲೆ ಏನಾಯ್ತು ಸರ್, ಸಡನ್ಲಿ ಓಪನ್ ಇಂಟ್ರೆಸ್ಟ್ ರೈಸ್ ಆಯ್ತು ನೋಡಿ ಸರ್. ಓಕೆನಾ? ರೈಸ್ ಆಯ್ತಾ? ಓಕೆ, ಆಮೇಲೆ ಸಡನ್ಲಿ ಕೆಳಗಡೆ ಬೀಳ್ತಾ ಇದ್ದಾನೆ ಅಂಡ್ ಇದ್ರ ಜೊತೆಗೆ ಮಾರ್ಕೆಟ್ ಓಪನ್ ಇಂಟ್ರೆಸ್ಟ್ ಕೂಡ ಬೀಳ್ತಾ ಇದೆ. ಅರ್ಥ ಸಿಂಪಲ್. ಓಕೆ, ನಿನ್ನೆ ಮೊನ್ನೆಯಿಂದ ಮಾರ್ಕೆಟ್ ಬುಲಿಶ್ ಇತ್ತು, ಈಗ ಕೆಳಗಡೆ ಬೀಳ್ತಾ ಇದ್ದಾನೆ ಅಂದ್ರೆ ದರ್ ಹೈಯೆಸ್ಟ್ ಪಾಸಿಬಿಲಿಟಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಲಾಂಗ್ ಅನ್ವೈಂಡಿಂಗ್ ಆಗ್ತಾ ಇದೆ ಅಂತೇಳಿ. ಸರ್, ಲಾಂಗ್ ಅನ್ವೈಂಡಿಂಗ್ ನಿಮಗೆ ವೀಕ್ ಸೆಲ್ಲಿಂಗ್ ಅನ್ಸೋದಿಲ್ವಾ? ಎಸ್ ಸರ್, ಇಟ್ಸ್ ಅ ವೀಕ್ ಸೆಲ್ಲಿಂಗ್. ಸೊ ಕೆಲವೊಮ್ಮೆ ಏನಾಗುತ್ತೆ, ಲಾಂಗ್ ಅನ್ವೈಂಡಿಂಗ್ ಅಡಿಷನಲಿ ಜಾಸ್ತಿ ಸೆಲ್ಲಿಂಗ್ ಕೂಡ ಆಡ್ ಆಗಿ ಮಾರ್ಕೆಟ್ ನಲ್ಲಿ ಸ್ಪೀಡ್ ಆಗಿ ಕೆಳಗಡೆ ಹೋಗಬಹುದು. ಅದೇ ರೀತಿ ಮಾರ್ಕೆಟ್ ನಲ್ಲಿ ಕೆಳಗಡೆ ಬೀಳುವಾಗ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಕೂಡ ರೈಸ್ ಆಗ್ತಿರ್ತದೆ. ಆಮೇಲೆ ಇನ್ ಕೇಸ್ ಏನಾದ್ರು ಶಾರ್ಟ್ ಕವರಿಂಗ್ ಸ್ಟ್ರಾಂಗ್ ಇದ್ರೆ
ಶಾರ್ಟ್ ಕವರಿಂಗ್ ಸ್ಟ್ರಾಂಗ್ ಇದ್ರೆ ಮಾರ್ಕೆಟ್ ನಲ್ಲಿ ವೈ ಓವರ್ ದ ಟೈಮ್ ಬಿಲ್ಡಪ್ ಕೂಡ ಆಗಿ ಹೋಗಬಹುದು. ಸೊ ಅದಕ್ಕೋಸ್ಕರ ಜಾಸ್ತಿ ಪ್ರಾಕ್ಟಿಕಲ್ ನ ನಾವು ನೋಡುತ್ತಾ ಸ್ಟಡಿ ಮಾಡೋಣ. ನೆಕ್ಸ್ಟ್ ಸಿ. ಓಕೆ, ಈಗ ಥಿಯರಿ ಬಂದಿದ್ದೀನಿ, ವಾಪಸ್ ನೋಡ್ಕೊಳ್ಳಿ ಸರ್. ನಿಮ್ಗೆ ಮಾರ್ಕೆಟ್ ನಲ್ಲಿ ಮುಕ್ತ ಆಸಕ್ತಿ ಉತ್ತಮ, ಹೆಚ್ಚಿಂದಿತ್ತಪ್ಪ. ಸಿ, ಓಪನ್ ಇಂಟ್ರೆಸ್ಟ್ ಜಾಸ್ತಿ ಆದ್ರೆ ಉತ್ತಮನಾ ಇಲ್ವಾ? ಎಸ್ ಸರ್, ಇಟ್ಸ್ ಗುಡ್ ಸರ್. ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರೂ ಮೇಲ್ಗಡೆ ಹೋಗ್ತಾ ಇದೆ, ಅದ್ರ ಜೊತೆಗೆ ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ, ಜಾಸ್ತಿ ಓಪನ್ ಇಂಟ್ರೆಸ್ಟ್ ಆಡ್ ಆಗ್ತಾ ಇದೆ, ಅರ್ಥ ಏನಪ್ಪಾ ಅಂದ್ರೆ ನಿಮ್ ಟ್ರೆಂಡ್ ಕನ್ಫರ್ಮೇಶನ್ ಕೊಡುತ್ತೆ ಸರ್ ಅದು. ಓಕೆ, ಕೆಳಗಡೆ ಬೀಳ್ತಾ ಇದೆ, ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ ಅಂದ್ರೆ ಇದು ಟ್ರೆಂಡ್ ಕನ್ಫರ್ಮೇಶನ್ ಕೊಡ್ತು ಬೇರಿಶ್ ಅಂತ ಹೇಳಿ. ಸೊ ದಟ್ ಇಸ್ ವೈ ಓಪನ್ ಇಂಟ್ರೆಸ್ಟ್ ನಿಮಗೆ ಇಂಪಾರ್ಟೆಂಟ್ ಇದೆ ಟ್ರೇಡ್ ಮಾಡಕ್ಕೆ. ಸೊ ಇದರಿಂದ ಬುಲಿಶು ಬೇರಿಶು ನೀವು ಕಂಡು ಹಿಡಿಯಬಹುದು. ಓಕೆ, ಹೆಚ್ಚಾದಾಗ ಏನಾಗುತ್ತೆ ಸರ್, ಮಾರ್ಕೆಟ್ ನಲ್ಲಿ ಯಾವ ಡೈರೆಕ್ಷನ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ನಿಮ್ಗೆ ಲಿಕ್ವಿಡಿಟಿ ಕೂಡ ಸಿಗ್ತದೆ ಟ್ರೇಡ್ ಮಾಡೋದಕ್ಕೆ. ಅಂಡ್ ಇಂಪಾರ್ಟೆಂಟ್ ಸರ್, ಮಾರ್ಕೆಟ್ ನಲ್ಲಿ ಜಾಸ್ತಿ ಜನ ಹೂಡಿಕೆದಾರರು ಅಥವಾ ಇನ್ವೆಸ್ಟರ್ಸ್ ಬರ್ತಾ ಇದೆ ಟ್ರೇಡ್ ಮಾಡ್ಲಿಕ್ಕೆ, ಅಥವಾ ಏನು ಅಂತ ಅಥವಾ ಬಿಡ್ತಾ ಇದಾರೆ, ಎಲ್ಲಾ ಡೇಟಾಗಳು ಇಲ್ಲಿ ಗೊತ್ತಾಗ್ತದೆ. ಓಕೆ, ಮೀನ್ ವೈಲ್ ನಿಮ್ಗೆ ಎಕ್ಸಾಂಪಲ್ ಇದೆ, ಜಾಸ್ತಿ ನಾನು ತೋರಿಸ್ಲಿಕ್ಕೆ ಹೋಗೋದಿಲ್ಲ ಅಂಡ್ ಡಿಫಿಕಲ್ಟಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಓಕೆ, ಇದೊಂದು ಸಿಂಪಲ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ ಸರ್. ಪ್ರೈಸ್ ಏರ್ತಾ ಇದೆ, ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ. ಸೊ ಅರ್ಥ ಏನು? ಮೋರ್ ಟ್ರೇಡ್ಸ್ ಆನ್ ದ ಲಾಂಗ್ ಸೈಡ್, ಅಂದ್ರೆ ಮಾರ್ಕೆಟ್ ನಲ್ಲಿ ಜಾಸ್ತಿ ಬಿಲ್ಡಪ್ ಆಗ್ತಾ ಇದೆ, ಮಾರ್ಕೆಟ್ ಮೇಲ್ಗಡೆ ಹೋಗುವ ಸೂಚನೆನೇ ಹೆವಿ ಇದೆ ಅಂತ ಅರ್ಥ ತಿಳ್ಕೊಳ್ಳಿ ಸರ್. ಪ್ರೈಸ್ ಮೇಲ್ಗಡೆ ಹೋಗ್ತಾ ಇದೆ, ಓಐ ರೈಸ್ ಆಗ್ತಾ ಇದೆ, ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅರ್ಥ. ಓಕೆ, ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಸರ್ ಇನ್ ಕೇಸ್ ಪ್ರೈಸ್ ಬೀಳ್ತಾ ಇದೆ, ಅದ್ರ ಜೊತೆಗೆ ಕೂಡ ಓಪನ್ ಇಂಟ್ರೆಸ್ಟ್ ಕೂಡ ಕಡಿಮೆ ಆಗ್ತದೆ. ಸೊ ಇದೇನಪ್ಪಾ ಅರ್ಥ ಅಂದ್ರೆ ಎಷ್ಟು ಜನ ಲಾಂಗ್ ಇದ್ದಾರಲ್ಲ ಆ ಪೊಸಿಷನ್ಸ್ ಗಳು ತೆಗೆದು ಹಾಕ್ತಿದ್ದಾರೆ. ಸೊ ದಟ್ ಇಸ್ ವೈ ಮಾರ್ಕೆಟ್ ನಲ್ಲಿ ಲಾಂಗ್ ಅನ್ವೈಂಡಿಂಗ್ ಆಗ್ತದೆ ಅಂತ ಅರ್ಥ. ಅಂದ್ರೆ ಯಾರೋ ಒಂದು ನಿನ್ನೆ ಮೊನ್ನೆ 100 ಕ್ವಾಂಟಿಟಿ ತಗೊಂಡಿಟ್ಕೊಂಡಿದ್ದಾರೆ. ಓಕೆ, ಅವ್ರು ಏನ್ ಮಾಡಿದ್ರು 150 100 300 ಏನಾಗಿದ್ದಾರೆ ತಮ್ಮ ಪೊಸಿಷನ್ಸ್ ಎಕ್ಸಿಟ್ ಮಾಡ್ತಿದ್ದಾರೆ. ಸೊ ಎಕ್ಸಿಟ್ ಪೊಸಿಷನ್ ಸರ್, ಓಕೆ, ಈ ಇಂಟ್ರೆಸ್ಟ್ ಬಿಲ್ಡಪ್ ಆಗಿತ್ತಲ್ಲ ಅದನ್ನ ತೆಗೀತಿದ್ದಾರೆ ಅಷ್ಟೇ. ಸೊ ಇಲ್ಲಿ ಇದು ನಾಟ್ ನೆಸೆಸರಿ ನಿಮಗೆ ಕೆಳಗಡೆ ಹೋಗ್ಬೇಕಂತಿಲ್ಲ. ಸೊ ಟೆಂಪ್ರರಿ ಫಾಲ್ ಇರುತ್ತೆ, ಮಾರ್ಕೆಟ್ ಮತ್ತೆ ಮೇಲ್ಗಡೆ ಹೋಗುವ ಸೂಚನೆ ಇದು. ಓಕೆ, ದೆನ್ ಮಾರ್ಕೆಟ್ ನಲ್ಲಿ ಇದನ್ನ ನೋಡ್ಕೊಳ್ಳಿ ಸರ್. ಈಗ ಪ್ರೈಸ್ ಏನೋ ಬೀಳ್ತಾ ಇದೆ ಸರ್. ಓಕೆ, ಪ್ರೈಸ್ ಬೀಳ್ತಾ ಇದೆ, ಅದರ ಜೊತೆಗೆ ಜಾಸ್ತಿ ಜನ ಓಪನ್ ಇಂಟ್ರೆಸ್ಟ್ ನ ಅಡಿಷನ್ ಮಾಡ್ತಾ ಇದ್ದಾರೆ, ಇನ್ಕ್ರೀಸ್ ಅಂದ್ರೆ ಸೆಲ್ಲಿಂಗ್ ಇಂಟೆನ್ಸಿಟಿನ ಆಡ್ ಮಾಡ್ತಾ ಇದ್ದಾರೆ. ಅರ್ಥ ಏನು ಸರ್? ದಿಸ್ ಇಸ್ ಗೋಯಿಂಗ್ ಟು ಬಿ ಆನ್ ಅ ಶಾರ್ಟ್ ಸೈಡ್ ಅಂತ ತಿಳ್ಕೊಳ್ತೀರಿ, ಅಂದ್ರೆ ಸೆಲ್ಲಿಂಗ್ ಕಡೆ ಮಾರ್ಕೆಟ್ ಹೋಗ್ತಾ ಇದೆ ಅಂತ ಅರ್ಥ. ಓಕೆ, ಇನ್ ದ ಲಾಸ್ಟ್ ಸಿನಾರಿಯೋದಲ್ಲಿ ನೋಡ್ಕೊಳ್ತೀರಪ್ಪ ಏನಂದ್ರೆ ಮಾರ್ಕೆಟ್ ನಲ್ಲಿ ಪ್ರೈಸ್ ಏನೋ ಏರ್ತಾ ಇದೆ ಸರ್, ಪ್ರೈಸ್ ಏರ್ತಾ ಇದೆ, ಆದರೆ ಓಪನ್ ಇಂಟ್ರೆಸ್ಟ್ ಬೀಳ್ತಾ ಇದೆ. ಅರ್ಥ ಏನಂದ್ರೆ ಜಾಸ್ತಿ ಜನ ಮುಂಚೆ ಏನ್ ಮಾಡಿರ್ತಾರೆ, ಸೆಲ್ ಮಾಡಿರ್ತಾರೆ, ಯಾವುದೋ ಒಂದು 300 ಅಥವಾ 400 ರೂಪಾಯಿ ಸೆಲ್ ಮಾಡಿರ್ತಾರೆ. ಸೆಲ್ ಮಾಡಿದವರು ಪ್ರಾಫಿಟ್ ಏನ್ ಮಾಡ್ಬೇಕು ಸರ್? ಬೈ ಮಾಡ್ಬೇಕಲ್ಲ. ಅರ್ಥ ಆಗ್ತಿದೆ? ಸೆಲ್ ಮಾಡಿದವರು ಪ್ರಾಫಿಟ್ ಏನ್ ಮಾಡ್ಬೇಕು? ಬೈ ಮಾಡ್ಬೇಕಲ್ಲ. ಸೊ 300ರಿಂದ 100 ರೂಪಾಯಿಗೆ ಬಂದ್ರೆ ಅವ್ರು ಏನ್ ಮಾಡ್ಬೇಕು ಸರ್? ಎಕ್ಸಿಟ್ ಮಾಡ್ಬೇಕಲ್ಲ. ಸೊ 300ರಿಂದ 100 ರೂಪಾಯಿ ಬಂದು ಎಕ್ಸಿಟ್ ಮಾಡ್ಬೇಕಾದ್ರೆ ಬೈ ಏನ್ ಮಾಡ್ಬೇಕು? ಸ್ವಲ್ಪ ಸ್ಪೀಡ್ ಆಗಿ ಮೇಲ್ಗಡೆ ಬರ್ತದೆ. ಈಗ ಬಂದಾಗ ಓಪನ್ ಇಂಟ್ರೆಸ್ಟ್ ಏನಿರುತ್ತೆ ಸರ್, ಪ್ರೈಸ್ ಮೇಲ್ಗಡೆ ಹೋಗ್ತದೆ, ಓಪನ್ ಇಂಟ್ರೆಸ್ಟ್ ಏನಾಗ್ತದೆ? ಕೆಳಗಡೆ ಬರ್ತಾ ಇರುತ್ತೆ. ಈ ಸಿಚುಯೇಷನ್ ಇಸ್ ನಾಟ್ ಗುಡ್ ಫಾರ್ ಬೈಯಿಂಗ್ ಸರ್. ಇದನ್ನ ನಾವೇನಂತೀವಿ? ಶಾರ್ಟ್ ಕವರಿಂಗ್ ಅಂತೀವಿ. ಸಿಂಪಲ್ ವರ್ಡ್ ಏನಂತೀವಿ ಸರ್? ಶಾರ್ಟ್ ಕವರಿಂಗ್ ಅಂತೀವಿ. ಸೊ ಡೂ ಅಂಡರ್ಸ್ಟ್ಯಾಂಡ್, ಓಪನ್ ಇಂಟ್ರೆಸ್ಟ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ನಿಮಗೆ ಟ್ರೇಡಿಂಗ್ ನಲ್ಲಿ. ಅಂಡ್ ಓಪನ್ ಇಂಟ್ರೆಸ್ಟ್ ಇಂದ ನಿಮ್ಗೆ ಹೆಲ್ಪ್ ಆದ್ರೂ ಏನಾಗೋದು ಸರ್? ದಿಸ್ ಇಸ್ ಸರ್ ಲಿಕ್ವಿಡಿಟಿ ಇಂಡಿಕೇಟರ್ ತರ ಕೆಲಸ ಮಾಡುತ್ತೆ ಸರ್. ಜಾಸ್ತಿ ಆಸಕ್ತಿ ಹೊಂದಿಕೊಂಡು ಒಂದು ಸ್ಟಾಕ್ ನಲ್ಲಿ ಇಂಡೆಕ್ಸ್ ನಲ್ಲಿ ಟ್ರೇಡ್ ಮಾಡ್ತದ ಅಂದ್ರೆ ಅರ್ಥ ಏನು? ಜಾಸ್ತಿ ಜನ ಬೈ ಸೆಲ್ ಮಾಡ್ತಿದ್ರೆ ಈ ಇಂಡೆಕ್ಸ್ ನಲ್ಲಿ ಅಥವಾ ಈ ಸ್ಟಾಕ್ಸ್ ನಲ್ಲಿ ಟ್ರೇಡ್ ಮಾಡೋದಕ್ಕೆ ಯೋಗ್ಯ ಇದೆ. ಸೂಪರ್. ಓಕೆ, ನಮಗೆ ಜಾಸ್ತಿ ಜನರಿಗೆ ಏನ್ ಬೇಕಪ್ಪ? ಲಿಕ್ವಿಡಿಟಿ ಬೇಕು ಸರ್. ಅಂದ್ರೆ ನೀವು ಬೈ ಮತ್ತು ಸೆಲ್ ಈಸಿ ಆಗುತ್ತೆ. ಆಮೇಲೆ ಮಾರ್ಕೆಟ್ ಟ್ರೆಂಡ್ ಯಾವ ಕಡೆ ಇದೆ, ಆಮೇಲೆ ಸಪೋರ್ಟ್ ರೆಸಿಸ್ಟೆನ್ಸ್ ಯಾವ ರೀತಿ ಥಿಂಕ್ ಮಾಡ್ತೀರಿ, ಅಂಡ್ ಹೆಡ್ಜಿಂಗ್ ಮಾಡೋದಕ್ಕೆ, ಮ್ಯಾನೇಜ್ಮೆಂಟ್ ಮಾಡೋಕ್ಕೆ, ಅಂದ್ರೆ ಸ್ಟ್ರಾಟಜಿ ಮಾಡ್ಕೊಳ್ಳಿಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಸರ್, ನೀವು ಇದನ್ನ ರೆಸಿಸ್ಟೆನ್ಸ್ ಸಪೋರ್ಟ್ ಅಂದ್ರೆ ಯಾವ ರೀತಿ ಥಿಂಕ್ ಮಾಡ್ತೀರಿ? ಸಿಂಪಲ್ ಸರ್, ನಾನು ನಿಮ್ಗೆ ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ಚಾರ್ಟಿಗೆ ಕರ್ಕೊಂಡು ಹೋಗ್ತೇನೆ. ಸಿ, ಇನ್ ದಿಸ್ ಪಾಯಿಂಟ್ ಆಫ್ ವ್ಯೂ ನೋಡ್ಕೊಳ್ಳಿ ಸರ್, ಏನಾಗ್ತಾ ಇದೆ. ಸೊ ಹಿಯರ್ ನಾನು ನಿಮಗೆ ಪ್ರತಿ ಸಲ ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತೀನಿ. ಈಗ ಎಲ್ಲಾ ಕ್ಷೇತ್ರದಲ್ಲಿ ಅಂದ್ರೆ ಎಲ್ಲಾ ಸಿಚುವೇಶನ್ ಅಲ್ಲಿ ಔಟ್ ಆಫ್ ದ ಮನಿ ಒಳಗಡೆ ಏನಿದೆ ಹೈಯೆಸ್ಟ್ ಓಪನ್ ಇಂಟ್ರೆಸ್ಟ್ ಬಿಲ್ಡಪ್ ಅದಲ್ಲ, ಇವರೆಲ್ಲರೂ ನೀವು ಸೆಲ್ಲರ್ ಅಂತಾನೆ ಥಿಂಕ್ ಮಾಡ್ತೀರಿ. ಏನು? ಸೆಲ್ಲರ್ ಅಂತಾನೆ ಥಿಂಕ್ ಮಾಡ್ತೀರಿ, ನಾಟ್ ದ ಆಪ್ಷನ್ ಬೈಯರ್ ಅಂತಾನೆ ಥಿಂಕ್ ಮಾಡ್ತೀರಿ. 80% ಜನ ಇಲ್ಲಿ ಸೆಲ್ಲರೇ ಇದಾರೆ ಅಂತ ಅಸಂಪ್ಷನ್ ಮಾಡಿನೇ ಥಿಂಕ್ ಮಾಡ್ತೀರಿ. ಯಾಕೆ ಸೆಲ್ಲರ್ ಅಂತ ಅಸಂಪ್ಷನ್ ಮಾಡ್ತೀರಿ? ಸಿಂಪಲ್ ಸರ್, ಯಾರಾದ್ರೂ ಥಿಂಕ್ ಮಾಡಿ ಸರ್, ಯಾರಾದ್ರೂ ಓವರ್ ದ ನೈಟ್ ಮಾರ್ಕೆಟ್ ಅನ್ನ ಕ್ಯಾರಿ ಮಾಡ್ಕೊಂಡು ತೀಟಾಡಿಕೆ ಅಥವಾ ಟೈಮ್ ವ್ಯಾಲ್ಯೂ ಅಂತ ಕಳ್ಕೊಳ್ಳಿಕ್ಕೆ ಹೋಗ್ತಾರ. ಓನ್ಲಿ 20% ಜನ ಇರ್ಬೋದು ಆ ರೀತಿ. ಅದಕ್ಕೋಸ್ಕರ ನಾನು ಹೇಳ್ತೀನಿ ಅಂದ್ರೆ ಎಲ್ಲಾ ಟೈಮ್ ನಲ್ಲೂ 80% ಚಾನ್ಸ್ ನಲ್ಲಿ ಇಲ್ಲಿ ಸೆಲ್ಲರ್ ಇರ್ತಾರೆ. ಇನ್ನೊಂದು ಏನಪ್ಪಾ, ಯಾಕೆ ಸೆಲ್ಲರ್ ಇರ್ತಾರೆ ಅಂತ ಕಾರಣ ಅಂದ್ರೆ ಸರ್, ಇನ್ ಕೇಸ್ ಇಫ್ ಯು ಆಡ್ ಐ ವಿ ನೋಡಿ ಸರ್, ಸದ್ಯದ ಮಟ್ಟಿಗೆ 14.43 ಇದೆ. ನಾಳೆ ಏನೋ ಮಾರ್ಕೆಟ್ ನಲ್ಲಿ
ನ್ಯೂಸ್ ಸಮಾಧಾನಕರವಾಗಿದೆ. ಸೊ ದಟ್ ಇಸ್ ವೈ ಐ ವಿ ಏನಾದ್ರು ಡೌನ್ ಆಯ್ತಪ್ಪ. ಈಗ ಸದ್ಯದ ಮಟ್ಟಿಗೆ ಇಂಡಿಯಾ ವಿಕ್ಸ್ 22 ಆಸ್ಪಾಸ್ ನಡೀತಾ ಇದೆ. ಓಕೆ, ಇನ್ ಕೇಸ್ ಏನಾದ್ರು ಐ ವಿ ಅಥವಾ ಇಂಡಿಯಾ ವಿಕ್ಸ್ ಅಲ್ಲಿ ಡ್ರಾಪ್ ಆದ್ರೆ ಆಟೋಮೆಟಿಕಲಿ ಐ ವಿ ಡ್ರಾಪ್ ಆಗುತ್ತೆ. ನಿಮ್ಗೆ ಇನ್ನೊಂದು, ಇನ್ ಕೇಸ್ ನೀವು ಇಂಪ್ಲಾಯ್ಡ್ ವೋಲ್ಟಾಲಿಟಿ ಓದಿಲ್ಲ ಅಂದ್ರೆ ಪ್ಲೀಸ್ ಚೆಕ್ ಇಟ್ ಔಟ್. ಇಂಪ್ಲಾಯ್ಡ್ ವೋಲ್ಟಾಲಿಟಿ ಜಾಸ್ತಿ ಆದ್ರೆ ನಿಮ್ಮ ಆಪ್ಷನ್ ಪ್ರೈಸ್ ಜಾಸ್ತಿ ಆಗುತ್ತೆ. ಇಂಪ್ಲಾಯ್ಡ್ ವೋಲ್ಟಾಲಿಟಿ ಡೌನ್ ಆದ್ರೆ ನಿಮ್ಮ ಆಪ್ಷನ್ ಪ್ರೈಸ್ ಡೌನ್ ಆಗುತ್ತೆ. ಓಕೆ, ಈ ರಿಸ್ಕ್ ಕೂಡ ಇದೆ ಆಪ್ಷನ್ಸ್ಗೆ. ಸೊ ದಟ್ ಈಸ್ ವೈ ಆಪ್ಷನ್ ಬಯರ್ ಇಲ್ಲಿ ಇಲ್ಲ ಅಂತ ತಿಳ್ಕೊಂಡೆ ನೀವು ಟ್ರೀಟ್ ಮಾಡ್ತೀರಿ. ರೈಟ್ ನಾವು ನೋಡಿಕೊಳ್ಳಿ ಸರ್, 49,000ಗೆ 23 ಲಕ್ಷ ಜನ ಇದ್ದಾರೆ, ಕಾಲ್ ರೈಟರ್ ಇದ್ದಾರೆ ಅಂತ ಥಿಂಕ್ ಮಾಡ್ತೀರಿ. ಅಟ್ ದ ಸೇಮ್ ಟೈಮ್ 49,500 ದೂರದ ಕಾಲ್ ಅನ್ನ ಯಾರಾದ್ರೂ ಕ್ಯಾರಿ ಮಾಡ್ತಾರ? ಓಕೆ, 20% ಜನ ಇರ್ಬೋದು, ನಾನು ಒಪ್ಕೊಳ್ತೀನಿ. ಬಟ್ 80% ಜನ ಇರುತ್ತೆ ಇಲ್ಲಿ ಸೆಲ್ಲರ್ ಇರ್ತಾರೆ. ದಟ್ ಇಸ್ ವೈ ಇದಕ್ಕೆ ನಾವೇನಂತೇವೆ ಅಂದ್ರೆ ಸೆಲ್ಲರ್ ಇದ್ದಾರೆ, ಇದನ್ನ ನಾವು ರೆಸಿಸ್ಟೆನ್ಸ್ ತರ ಟ್ರೀಟ್ ಮಾಡ್ತೀವಿ. ಓಕೆ, ಅಪ್ಪರ್ ಕಡೆ ಜಾಸ್ತಿ ವೈ ಡೇಟಾ ಇದ್ದಲ್ಲಿ ರೆಸಿಸ್ಟೆನ್ಸ್ ತರ ಟ್ರೀಟ್ ಮಾಡ್ತೀವಿ. ಸೊ ಡೌನ್ ಸೈಡ್ ಅಲ್ಲಿ ಔಟ್ ಆಫ್ ದ ಮನಿ ನೋಡ್ಕೊಳ್ಳಿ, ಇದೆಲ್ಲ ಔಟ್ ಆಫ್ ಮನಿ, ವೈಟ್ ಕಲರ್ ಏರಿಯಾ ಔಟ್ ಆಫ್ ದ ಮನಿ. ಸೊ ಇಲ್ಲಿ ನೋಡ್ಕೊಳ್ಳಿ ಸರ್, ನಮಗೆ ಜಾಸ್ತಿ ಏನ್ ಡೇಟಾ ಕಾಣುತ್ತೆ ಹಿಯರ್ 48,500 ಹತ್ರ 18 ಲಕ್ಷ ಜನ ಇಲ್ಲಿ ಪುಟ್ ರೈಟರ್ ಇದ್ದಾರೆ. ಇದೇನ್ ಮಾಡುತ್ತೆ ಕೆಲಸ? ಸಪೋರ್ಟ್ ತರ ಕೆಲಸ ಮಾಡುತ್ತೆ. ಅದನ್ನ ಬಿಟ್ಬಿಟ್ರೆ ನೆಕ್ಸ್ಟ್ ಹೈಯೆಸ್ಟ್ ಇರುವ ಡೇಟಾಗಳು ನೋಡ್ಕೊಟ್ರಿ, ಇಲ್ಲಿ 31 ಲಕ್ಷ ಜನ ಇದ್ದಾರೆ. ನೀವು ಆದ್ರೂ ಹಂಗೆ ಲಾಜಿಕಲಿ ಥಿಂಕ್ ಮಾಡಿ, 48,000 ಪುಟ್ ಯಾರಾದ್ರೂ ತಗೊಂಡ್ ಹೋಗ್ತಾರಾ ಅಂತೇಳಿ. ಹೋಗಬಹುದು, ಇಲ್ಲ ಅನ್ನೋದಿಲ್ಲ ಸರ್. 1,000 ಪಾಯಿಂಟ್ ಕೆಳಗಡೆ ಇದು ಪ್ರೊಬಾಬಿಲಿಟಿ ಆಫ್ ನಲ್ಲಿ ಥಿಂಕ್ ಮಾಡಿದ್ರು ಕೂಡ ಓನ್ಲಿ 20% ಚಾನ್ಸ್ ಇದೆ ಇವರು ದುಡ್ಡು ಮಾಡೋದಕ್ಕೆ, 10 ಅಥವಾ 20%. ಸೊ ಡೂ ಯು ಥಿಂಕ್ ಇನ್ ದಟ್ ಮ್ಯಾನರ್? ಮಾರ್ಕೆಟ್ ನಲ್ಲಿ ಇವ್ರೇನಾದ್ರು ಪುಟ್ ಬಯರ್ ಅಂತ ಅಲ್ಲ, ನೋ ಸರ್, ದೇ ಆರ್ ದ ಸೆಲ್ಲರ್ಸ್. ಇದು ಅದಕ್ಕೋಸ್ಕರ ನಿಮ್ಗೆ ಏನಾಗುತ್ತೆ, ಸಪೋರ್ಟ್ ತರ ಕೆಲಸ ಮಾಡುತ್ತೆ ಪುಟ್ ಸೈಡ್ ಅಲ್ಲಿ ಇದ್ದು ನೋಡಿ. ಸೊ 48,000 ಸಪೋರ್ಟ್, ಓಕೆ 48,500 ಸಪೋರ್ಟ್, ಅಂಡ್ ಅಪ್ಪರ್ ರೈಟ್ ಲೈನ್ ಅಲ್ಲಿ ಥಿಂಕ್ ಮಾಡೋ ರೆಸಿಸ್ಟೆನ್ಸ್ 49,500 ರೆಸಿಸ್ಟೆನ್ಸ್ ಇದೆ. ಆಮೇಲೆ ಅದು ಬಿಟ್ರೆ ನಿಮಗೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಸಿಗೋದು 49,800 ಮತ್ತೆ 50,000 ಕೂಡ ಕಾಲ್ ಸೈಡ್ ಅಲ್ಲಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಪ್ಲೇ ಮಾಡುತ್ತೆ, ಬಿಕಾಸ್ ಹೈಯೆಸ್ಟ್ ಓವರ್ ಡೇಟಾ ಇದೆ. ಸೊ ಈಗೇನಾಯ್ತು ಗೊತ್ತಾಯ್ತು ನಿಮಗೆ, ಓಪನ್ ಇಂಟ್ರೆಸ್ಟ್ ನಿಮಗೆ ರೆಸಿಸ್ಟೆನ್ಸ್ ಮತ್ತೆ ಸಪೋರ್ಟ್ ತರ ಕೂಡ ಕೆಲಸ ಮಾಡುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಸಿಯರ್. ಇವತ್ತು ಹೇರಿಗೆ ಬಂದ್ಬಿಡೋಣ ಮತ್ತೆ ಸಿಯರ್ ಏನೇನ್ ಕಲ್ತ್ರಿ ಅನ್ನೋದು. ಸಿಯರ್ ಇನ್ ದ ಮೂಮೆಂಟಮ್ ನಾವು ಓಪನ್ ಇಂಟ್ರೆಸ್ಟ್ ಏನ್ ಮಾಡತ್ತಪ್ಪ ಅಂದ್ರೆ ಟೋಟಲ್ ನಂಬರ್ ಆಫ್ ಡೆರಿವೇಟಿವ್ ಕಾಂಟ್ರಾಕ್ಟ್ಸ್ ಎಷ್ಟಿದೆ ಅಂತ ತೋರಿಸಲಿಕ್ಕೆ ಹೆಲ್ಪ್ ಮಾಡ್ತದೆ. ಇನ್ ಕೇಸ್ ಓಪನ್ ಇಂಟ್ರೆಸ್ಟ್ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಆಗ್ತದೆ, ಅರ್ಥ ಏನು? ಈಗ ಒಬ್ಬ ಬಯರ್ ಇದ್ದಾನೆ, ಒಬ್ಬ ಸೆಲ್ಲರ್ ಇದ್ದಾನೆ. ಓಕೆ, ಇವ್ 8 ಬೈ ಮಾಡಿದಾನೆ, ಓಕೆ ಇವ್ 8 ಸೆಲ್ ಮಾಡ್ತಾನೆ. ಒಬ್ರಿಗೆ ಒಬ್ರು ಈಕ್ವಲ್ ಆಯ್ತಾ? ಯಾವುದೇ ಈ ಓಪನ್ ಇಂಟ್ರೆಸ್ಟ್ ಕ್ರಿಯೇಟ್ ಆಗಿಲ್ಲ. ಅದೇ ಮೀನ್ ಟೈಮ್ ಇವನ್ ಏನ್ ಮಾಡ್ತಿದ್ದಾನೆ ಸರ್, ಬೈ ನಲ್ಲಿ ಒಂದು 2 ಅಡಿಷನ್ ಮಾಡ್ದ. ಇಲ್ಲೇನಾಯ್ತು, ಅಡಿಷನ್ ಓಪನ್ ಇಂಟ್ರೆಸ್ಟ್ ಆಯ್ತು ಅಂದ್ರೆ ತೆರೆದ ಆಸಕ್ತಿ ಜಾಸ್ತಿ ಆಯ್ತು. ಯಾಕೆ? ಸೆಲ್ಲರ್ 8 ಇದ್ದಾರೆ, ಬೈಯರ್ 10 ಇದ್ದಾರೆ. ಸೊ 2 ಜಾಸ್ತಿ ಆಯ್ತು. ಟೋಟಲ್ ಏನಾಯ್ತು ಸರ್? ಟೋಟಲ್ 12 ಓಪನ್ ಇಂಟ್ರೆಸ್ಟ್ ಏನೋ ಆಗಿರ್ತದೆ. ಈ ರೀತಿ ಜಂಪ್ ಆಗ್ತಾ ಇರ್ತದೆ. ಸೊ ಜಾಸ್ತಿ ಅಡಿಷನ್ ಓಪನ್ ಇಂಟ್ರೆಸ್ಟ್ ಆದಂಗೆ ಅದು ನಿಮಗೆ ದಿಕ್ಕನ್ನ ತೋರಿಸಿಕೊಡುತ್ತದೆ ಓಪನ್ ಇಂಟ್ರೆಸ್ಟ್. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಕೂಡ ನೋಡಿದಿರಿ, ನೀವು ಯಾವ ರೀತಿ ಮಾಡ್ತೀರಿ ಅಂತ. ಅಂಡ್ ಜಾಸ್ತಿ ನೀವೇನ್ ಮಾಡ್ತೀರಿ ಅಂದ್ರೆ ಪ್ರಾಕ್ಟಿಕಲ್ ನಲ್ಲಿ ನೋಡ್ಲಿಕ್ಕೆ ಟ್ರೈ ಮಾಡ್ತೀರಿ. ಲೆಟ್ ಅಸ್ ಸಿ ಒನ್ಸ್ ಅಗೇನ್ ಪ್ರಾಕ್ಟಿಕಲ್ ಥಿಂಗ್ಸ್ ಹಿಯರ್. ಸೊ ಒಂದ್ ತಿಳ್ಕೊಳ್ಳಿ ಸರ್, ಮೊನ್ನೆ ಕೂಡ ಆಗಿದೆ, ನಿನ್ನೆ ಕೂಡ ಆಗಿದೆ. ಈ ಒಂದು ಬ್ಯಾಕ್ ಡೇಟ್ ಅನ್ನೋನ್ ಡೇಟ್ಗೆ ಹೋಗ್ರಿ, 24/4 ಅಥವಾ ಹಿಂದೆ ಹೋಗ್ರಿ, ಇನ್ನೂ ಬಹಳ ಡೇಟಾ ಹೋಗ್ರಿ, ನಿಮ್ಗೆಲ್ಲ ಡೇಟಾ ಸಿಗ್ತದೆ. ದಿಸ್ ಓಪನ್ ಇಂಟ್ರೆಸ್ಟ್. ಓಕೆ, ನಿಮಗೆ ಓಪನ್ ಇಂಟ್ರೆಸ್ಟ್ ನಿಮಗೆ ಇದ್ರೊಳಗಡೆ ಸಿಗ್ತಾ ಇಲ್ಲ ಸರ್, ನಾ ಹೆಂಗ್ ಮಾಡೋದು? ನನ್ನ ಜೆರೋದ ಅಕೌಂಟ್ ಇಲ್ಲ ಅಂದ್ರೆ ಡೋಂಟ್ ವರಿ ಸರ್, ನೀವು ಗೋ ಚಾರ್ಟಿಂಗ್ ಅಂತ ಒಂದು ವೆಬ್ಸೈಟ್ ಇದೆ, ಅದ್ರೊಳಗೆ ಹೋಗಿ ಕೂಡ ನೋಡಬಹುದು. ಓಕೆ, ಇನ್ ದ ಮೀನ್ ವೈಲ್ ನೋಡ್ಕೊಳ್ಳಿ ಸರ್, ನಿನ್ನೆ ಓಕೆ ಮೊನ್ನೆ ಕೂಡ ಮಾರ್ಕೆಟ್ ಈಗ ಹೋಗ್ಲಿಕ್ಕೆ ಮೇಲೆಗಡೆನೆ ಹೋಲ್ಡ್ ಮಾಡ್ತಿದ್ದಾನೆ. ಹೋಗುವಾಗ ಏನ್ ಮಾಡ್ತೀರಿ ಸರ್? ಮಾರ್ಕೆಟ್ ಮೇಲೆಗಡೆ ಹೋಗ್ತಿದೆ, ಅಟ್ ದ ಸೇಮ್ ಟೈಮ್ ಓಪನ್ ಇಂಟ್ರೆಸ್ಟ್ ರೈಸ್ ಆಗ್ತಿದೆ. ನಿಮ್ ಕೆಲಸ ಏನು? ಓಕೆ, ಕಾಲ್ ಬೈ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಟ್ಲೀಸ್ಟ್ ಪುಟ್ ನ ನೀವು ಸೆಲ್ ಮಾಡ್ಬೋದಿತ್ತು. ನಂಬರ್ 1 ಸ್ಟ್ರಾಟಜಿ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಓಕೆ, ಬುಲ್ ಕಾಲ್ ಸ್ಪ್ರೆಡ್ ಮಾಡ್ಬೋದು. ಎಸ್ ಸರ್, ಓಪನ್ ಇಂಟ್ರೆಸ್ಟ್ ಮೇಲ್ಗಡೆ ಬಿಲ್ಟ್ ಆಗ್ತಾ ಇದೆ. ಪ್ರತಿ ಸಲ ನೋಡ್ರಿ ಬೈಯರ್ಸ್ ಬುಲ್ಲಿಶ್ ವಾಲ್ಯೂಮ್ಸ್ ಬರ್ತಾ ಇದೆ. ಈ ರೀತಿ ನೀವು ಪ್ಲಾನ್ ಮಾಡಬಹುದಾ? ಎಸ್ ಸರ್, ದಿಸ್ ಇಸ್ ಹೌ ದ ಮಾರ್ಕೆಟ್ ನಲ್ಲಿ ನಿಮ್ಗೆ ಹೆಲ್ಪ್ ಮಾಡೋದು. ಸೊ ಒಂದಂತೂ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸಿ ಇವತ್ತು ಕೂಡ ಮಾರ್ಕೆಟ್ ಕೆಳಗಡೆ ಬಿದ್ದಿಲ್ಲ, ದಟ್ ಇಸ್ 24 ಮೇ. ಸಿ ದಿಸ್ ಒನ್, ಮಾರ್ಕೆಟ್ ಮೇಲ್ಗಡೆ ಹೋಗ್ತಿದ್ದಾನೆ, ಓಪನ್ ಇಂಟ್ರೆಸ್ಟ್ ಮೇಲ್ಗಡೆ ಹೋಗ್ತಿದೆ, ಕೆಳಗಡೆ ಥಿಂಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆ, ಇದು ನಿಫ್ಟಿ ಒಳಗನೆ ಸಾಧ್ಯನಾ? ಇದು ಬ್ಯಾಂಕ್ ನಿಫ್ಟಿಗಳು ಸಾಧ್ಯ? ಸರ್ ನಾನು ನಿಮಗೆ ಬ್ಯಾಂಕ್ ನಿಫ್ಟಿ ಮೇ ಫ್ಯೂಚರ್ ಒಳಗೂ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಸಿಯರ್ ಇದನ್ನ ನಾನು ಮಾಡ್ತೀನಿ. ನಿನ್ನೆ ಕೂಡ ಓಪನ್ ಇಂಟ್ರೆಸ್ಟ್ ಆಡ್ ಆಗ್ತಿದ್ಯಾ, ಬೈ ಆಗ್ತಿದೆಯಾ, ಸೆಲ್ ಆಗ್ತಿದ್ಯಾ ನೋಡ್ಕೊಟ್ರಿ. ಕೆಲವೊಮ್ಮೆ ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಫ್ಲಾಟ್ ಇರುತ್ತೆ. ಓಕೆ, ಹೌದಾ? ಯಾಕೆ ಹಂಗಿರ್ತದೆ? ಸಿಯರ್ ಮಾರ್ಕೆಟ್ ನಲ್ಲಿ ಸರ್ ನೋಡ್ಕೊಟ್ರಿ, ಇಲ್ಲಿ ಈ ಜಾಗದಲ್ಲಿ ಏನಾಗ್ತದೆ, ಮಾರ್ಕೆಟ್ ನಲ್ಲಿ ಓಪನ್ ಇಂಟ್ರೆಸ್ಟ್ ಏನಾಗ್ತದಪ್ಪ, ಬೀಳ್ಬೇಕಾದ್ರೆ ಏರ್ತಾ ಇದೆ. ಅರ್ಥ ಏನು? ಶಾರ್ಟ್ ಬಿಲ್ಡಪ್ ಆಗ್ತದೆ. ಅರ್ಥ ಸಿಂಪಲ್, ಪ್ರೈಸ್ ಬೀಳ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ ಅಂದ್ರೆ ಶಾರ್ಟ್ ಬಿಲ್ಡಪ್ ಆಗ್ತದೆ. ಓಕೆ ಸರ್, ನೈಸ್. ಆದ್ರೆ ನೆಕ್ಸ್ಟ್ ಡೇ ಹಿಂಗೇಕಾಯ್ತು ಸರ್? ಇದನ್ನ ಹೇಳಿ. ಯಾಕೆ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಮೇಲ್ಗಡೆ ಹೋಗ್ತಾ ಇದೆ, ಇಲ್ಲಿ ಪ್ರೈಸ್ ಬಿಲ್ಡಪ್ ಯಾಕೆ ಆಗ್ತಾ ಇಲ್ಲ? ಒಂದ್ ತಿಳ್ಕೊಳ್ಳಿ ಸರ್, ಹ್ಯೂಜ್ ಶಾರ್ಟ್ ಸೆಲ್ಲಿಂಗ್ ಇದೆ.
ಅಂದ್ರೆ ಮಾರ್ಕೆಟ್ ನ ಶಾರ್ಟ್ ಬಿಲ್ಡಪ್ ಆಗಿದ್ದದೆ. ಸೊ ಇಲ್ಲಿ ಬಾಯಿಂಗ್ ಬಂತಾ ಇದೆ. ಮೀನ್ ವೈಲ್ ಮಾರ್ಕೆಟ್ ನಲ್ಲಿ ಏನಾಗ್ತದಪ್ಪ, ಸೆಲ್ಲಿಂಗು ಆಗ್ತಾ ಇದೆ ಅಂಡ್ ಬಾಯಿಂಗ್ ಆಗ್ತಿದ್ರೆ. ಸೊ ಯೂಶಲಿ ಏನಾಗ್ತದೆ, ಓಪನ್ ಇಂಟ್ರೆಸ್ಟ್ ಫ್ಲಾಟ್ ಆಗ್ಲಿಕ್ಕೆ ಟ್ರೈ ಮಾಡ್ತದೆ. ಸೊ ಇಲ್ಲಿ ಟ್ರಾನ್ಸ್ಫರ್ ಆಗ್ತದೆ ಏನು, ಸೆಲ್ಲರ್ಸ್ ಅಂಡ್ ಬೈಯರ್ಸ್. ದಟ್ ಈಸ್ ವೈ ನೀವು ಓಪನ್ ಇಂಟ್ರೆಸ್ಟ್ ನ ಆಲ್ಮೋಸ್ಟ್ ಫ್ಲಾಟ್ ನೋಡ್ತಾ ಇದ್ರಿ. ಓಕೆನಾ, ಈ ರೀತಿ ಅನಾಲಿಸಿಸ್ ಮಾಡ್ತೀರಿ ಅಂದ್ರೆ ನಿಮಗೆ ಚೆನ್ನಾಗಿರ್ತ ಅರ್ಥ ಆಗ್ತದೆ. ಸೊ ಇಲ್ಲಿ ಡೀಪ್ ಡಿಗ್ಗಿಂಗ್ ಮಾಡ್ಲಿಕ್ಕೆ ನಿಮ್ಗೆ ಟ್ರೈ ಮಾಡ್ತಿದ್ದೀನಿ, ಬಿಕಾಸ್ ಇಲ್ಲಿ ತಿಳ್ಕೊಂಡ್ರೆ ಜಾಸ್ತಿ ನಮಗೆ ದುಡ್ಡು ಆಗೋ ಚಾನ್ಸಸ್ ಇರ್ತದೆ. ಸೊ ಇನ್ ದ ಮೀನ್ ವೈಲ್ ಬ್ಯಾಂಕ್ ನಿಫ್ಟಿ ಕೂಡ ಈಗ ಕೂಡ ನೋಡ್ಕೊಳ್ಳಿ, ಇದೊಂದು ಎಕ್ಸಾಂಪಲ್. ಓಕೆ, ಕೆಳಗಡೆ ಬೀಳ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ, ಅರ್ಥ ಏನು, ಮಾರ್ಕೆಟ್ ಕಂಟಿನ್ಯೂ ಕೆಳಗಡೆ ಹೋಗ್ತದೆ. ಸೊ ಇದೇನ್ ಸರ್ ನಿಂತ ಚಾರ್ಟ್ ಒಳಗೆ ಬೇಕಾದವ್ರು ಹೇಳ್ತಾರೆ ಅಂದ್ರೆ, ಡೋಂಟ್ ವರಿ ಸರ್, 10th ಮೇ ಮತ್ತೆ ಪ್ರತಿ ಸಲ ಓಪನ್ ಇಂಟ್ರೆಸ್ಟ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ದದ, ಪ್ರತಿ ಯೂಟ್ಯೂಬ್ ಅನಾಲಿಸಿಸ್ ಒಳಗಡೆ ಹೇಳ್ತಾ ಇರ್ತೀವಿ, ಡಿಸ್ಕಷನ್ ಮಾಡ್ತಾ ಇರ್ತೀವಿ, ಅಡ್ವಾನ್ಸ್ ಆಗಿ ಥಿಂಕ್ ಮಾಡಿರ್ತೀವಿ ಪ್ರಾಬಬಿಲಿಟಿ ಆಫ್ ವರ್ಕಿಂಗ್ ಯಾವ ರೀತಿ ಇರ್ತದೆ ಅಂತೇಳಿ. ಇವನ್ ಲೈವ್ ಅಲ್ಲೇ ಟ್ರೇಡ್ ಮಾಡಿದ್ದು 10th ಮೇ ಆಲ್ರೆಡಿ ಯೂಟ್ಯೂಬ್ ನ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ, ಚೆನ್ನಾಗಿ ಓದ್ಕೊಳ್ರಿ. ನಮ್ಮಿಂದ ದುಡ್ಡು ಆಗ್ತದೆ ಆಪ್ಷನ್ ಬೈಯಿಂಗ್ ಯೂಸಿಂಗ್ ದಿಸ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ವೈ ಕಾಂಟ್ ಯು? ಸೊ ಇಲ್ಲಿ ಬ್ರೀಫ್ಲಿ ನಿಮಗೆ ಈಸಿಲಿ ಹೇಳಲಿಕ್ಕೆ ನಾನು ಟ್ರೈ ಮಾಡ್ತೀನಿ. ಸೊ ದಟ್ ಇಸ್ ವೈ ಜಾಸ್ತಿ ಪ್ರಾಕ್ಟಿಕಲ್ ಅಂಡ್ ಮೀನ್ ಟೈಮ್ ನಿಮಗೆ ಥಿಯರಿ ಕೂಡ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಆಪ್ಷನ್ ಬೈಯಿಂಗ್ ನ ನೀವು ಚೆನ್ನಾಗಿ ಯೂಸ್ ಮಾಡ್ಕೊಳ್ತೀರಿ. ಅಂಡ್ ಮೀನ್ ಆಲ್ ಸಿ ಹಿಯರ್ ವಾಟ್ ಎವರ್ ನಾವು ಡಿಸ್ಕಷನ್ ಮಾಡಿದ್ವಲ್ಲ ಅದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಏನಪ್ಪಾ ಅಂದ್ರೆ, ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ಮೇಲೆಗಡೆ ಹೋಗ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ, ಅದರ ಜೊತೆಗೆ ಪ್ರೈಸ್ ಏರ್ತಾ ಇದೆ ಅಂದ್ರೆ ಅರ್ಥ ಏನು ಸರ್, ಲಾಂಗ್ ಬಿಲ್ಡಪ್ ಆಗ್ತದೆ, ನೀವು ಬುಲ್ಲಿಶ್ ಆಗ್ತೀರಿ ಅಥವಾ ಬೈ ಮಾಡ್ತೀರಿ ಅಂತ ಅರ್ಥ. ಓಕೆ, ಮಾರ್ಕೆಟ್ ನಲ್ಲಿ ಏನಾಗ್ತದೆ, ಇನ್ ಕೇಸ್ ಪ್ರೈಸ್ ಬೀಳ್ತಾ ಇದೆ, ಅದರ ಜೊತೆಗೇನೆ ಓಪನ್ ಇಂಟ್ರೆಸ್ಟ್ ಕೂಡ ಲೈನ್ ತೋರಿಸಿದ್ನಲ್ಲ ಇಂಡಿಕೇಟರ್, ಓಕೆ ಅದು ಕೂಡ ಬೀಳ್ತಾ ಇದೆ. ಅರ್ಥ ಏನಪ್ಪಾ ಅಂದ್ರೆ, ಮೇಲ್ಗಡೆ ಹೋಗಿರೋ ಪೊಸಿಷನ್ಸ್ ಗಳು ಜನ ಏನ್ ಮಾಡ್ತಿದ್ದಾರೆ, ಪ್ರಾಫಿಟ್ ಬುಕ್ ಮಾಡ್ತಾರೆ ಅಥವಾ ಲಾಂಗ್ ಅನ್ವೈಂಡಿಂಗ್ ಆಗ್ತಾ ಇದೆ ಅಂತ ಅರ್ಥ. ಟೆಂಪರರಿ ಎಕ್ಸಿಟ್ ಆಗ್ತಾ ಇದೆ ಅಥವಾ ದೇರ್ ಇಸ್ ಅ ಮಾರ್ಕೆಟ್ ಟೆಂಪರರಿ ಫಾಲ್ ಅಂತ ತಿಳ್ಕೊತೀರಿ, ಇದನ್ನ ವೀಕ್ ಸೆಲ್ಲಿಂಗ್ ಅಂತ ತಿಳ್ಕೊತೀರಿ. ಇಲ್ಲಿ ನೀವು ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅರ್ಥ ಮಾಡ್ಕೊಳ್ಳಿ ಸರ್, ಇಲ್ಲಿ ಸೆಲ್ಲಿಂಗ್ ಮಾಡ್ಲಿಕ್ಕೆ ಹೋಗೋದಿಲ್ಲ, ಅದು ಟೆಂಪರರಿ ಸೆಲ್ಲಿಂಗ್ ಇರುತ್ತೆ. ಓಕೆ, ಇನ್ ಕೇಸ್ ಶಾರ್ಟ್ ಬಿಲ್ಡಪ್ ಅಲ್ಲಿ ಏನಾಗ್ತದೆ ಅಂದ್ರೆ, ಇನ್ ಕೇಸ್ ಪ್ರೈಸ್ ಬೀಳ್ತಾ ಇರ್ತದೆ, ಅದರ ಜೊತೆಗೆ ಅರ್ಥ ಮಾಡ್ಕೊಳ್ಳಿ ಸರ್, ಪ್ರೈಸ್ ಬೀಳ್ತಾ ಇರುತ್ತೆ, ಅದನ್ನ ಪುಷ್ಟಿ ಕೊಡ್ಲಿಕ್ಕೆ ಓಪನ್ ಇಂಟ್ರೆಸ್ಟ್ ಕೂಡ ಏರ್ತಾ ಇರುತ್ತೆ ಸ್ಲೋಲಿ. ಅರ್ಥ ಸಿಂಪಲ್, ಇಲ್ಲಿ ಶಾರ್ಟ್ ಬಿಲ್ಡಪ್ ಆಗ್ತಾ ಇದೆ. ಓಕೆ, ಇನ್ನು ಮೀನ್ ವೈಲ್ ಶಾರ್ಟ್ ಕವರಿಂಗ್ ನಲ್ಲಿ ಏನಾಗ್ತದೆ, ಪ್ರೈಸ್ ಏನೋ ಮೇಲ್ಗಡೆ ಹೋಗ್ತಾ ಇದೆ, ಆವಾಗ ಓಪನ್ ಇಂಟ್ರೆಸ್ಟ್ ಡೌನ್ ಆಗ್ತಾ ಇರುತ್ತೆ, ಅದಕ್ಕೆ ನಾವು ಶಾರ್ಟ್ ಕವರಿಂಗ್. ಇದು ಯಾವಾಗ ಆಗುತ್ತೆ ಸರ್, ಮಾರ್ಕೆಟ್ ಕೆಳಗಡೆ ಹೋಗ್ತಾ ಇರ್ತದೆ ಬಹಳ ದಿನಗಳಿಂದ. ಓಕೆ, ಇಲ್ಲಿ ಸೆಲ್ ಮಾಡಿದವರು ತಮ್ಮ ಪೊಸಿಷನ್ಸ್ ಪ್ರಾಫಿಟ್ ಬುಕ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್, ಬೈ ಮಾಡ್ಬೇಕು. ಸೊ ಅಲ್ಲಿ ಬೈ ಮಾಡ್ಬೇಕಾದ್ರೆ ಜಾಸ್ತಿ ಏನಾಗ್ತದೆ, ಒಂದ್ ಸ್ವಲ್ಪ ಮೇಲ್ಗಡೆ ಮಾರ್ಕೆಟ್ ಬರ್ತದೆ, ಅವಾಗ ಓಪನ್ ಇಂಟ್ರೆಸ್ಟ್ ಕಡಿಮೆ ಆದಂಗೆ ಕಾಣ್ತದಲ್ಲ, ಇದನ್ನ ನಂಬಬಾರದು ನೀವು ಬೈ ಮಾಡೋದಕ್ಕೆ. ಇದಕ್ಕೇನಂತೀವಿ ನಾವು, ವೀಕ್ ಓಕೆ ಬೈಯಿಂಗ್ ಅಂತೀವಿ. ಏನಂತೀವಿ ಸರ್, ವೀಕ್ ಬೈಯಿಂಗ್ ಅಂತೀವಿ. ಇಲ್ಲಿ ನಾವು ಬೈ ಮಾಡಬಾರದು. ಸೊ ಇದನ್ನು ಕೂಡ ನಾವು 10th ಮೇ ಒಂದು ವಿಡಿಯೋ ಹಾಕಿದ್ದೀನಿ ಸರ್, ಯೂಟ್ಯೂಬ್ ಲೈವ್ ಅಲ್ಲಿ ಇದೆ, ಚೆಕ್ ಇಟ್ ಔಟ್. ಅದನ್ನ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಶಾರ್ಟ್ ಕವರಿಂಗ್ ಅಲ್ಲಿ ಇದ್ದಾಗ ಇನ್ ಕೇಸ್ ಬೈ ಮಾಡಿದ್ರೆ ನೀವು ಸಿಕ್ಕೊಂಡ್ಬಿಡ್ತೀರಿ, ಮಾರ್ಕೆಟ್ ಮತ್ತೆ ಕೆಳಗಡೆ ಹೋಗ್ತದೆ. ಲಾಂಗ್ ಅನ್ವೈಂಡ್ ಇದ್ದಾಗ ನೀವು ಸೆಲ್ ಮಾಡ್ತೀರಿ ಅಂತ ತಿಳ್ಕೊಂಡ್ರೆ ಮಾರ್ಕೆಟ್ ಸಡನ್ಲಿ ಟರ್ ಆಗೋ ಚಾನ್ಸ್ ಇರ್ತದೆ. ಸೊ ಈ ಎರಡು ಸಿಚುವೇಶನ್ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಜಾಸ್ತಿ ಇದ್ರ ಮೇಲೆ ಒತ್ತು ಕೊಟ್ಟು ನೋಡ್ಕೊಂಡ್ರೆ ನೀವು ಮಾರ್ಕೆಟ್ ಇಂದ ಸಖತ್ತಾಗಿ ದುಡ್ಡು ಮಾಡ್ತೀರಿ. ಓಕೆ, ಇದ್ರೊಳಗೆ ನಾವ್ ಏನೇನ್ ಡಿಸ್ಕಷನ್ ಮಾಡಿದ್ವಿ ಇವತ್ತು. ಸೊ ಅದ್ರ ಪ್ರಕಾರ ನೀವು ಟ್ರೇಡ್ ಗಳನ್ನ ಪರ್ಫೆಕ್ಟ್ ಆಗಿ ತಗೊಳ್ತೀರಿ. ಮಾರ್ಕೆಟ್ ನಲ್ಲಿ ಲಾಂಗ್ ಬಿಲ್ಡಪ್ ಆಗ್ತದೆ ಅಂದ್ರೆ ಓಪನ್ ಇಂಟ್ರೆಸ್ಟ್ ಮೇಲ್ಗಡೆ ಹೋಗ್ಬೇಕು. ಓಕೆ, ಇಲ್ಲಿ ಓಪನ್ ಇಂಟ್ರೆಸ್ಟ್ ಕೆಳಗಡೆ ಬೀಳ್ತಾ ಇರುತ್ತೆ ಅಂದ್ರೆ ನೀವು ನಂಬಾರ್ದು. ಇನ್ ಕೇಸ್ ಅಂದ್ರೆ ಇದ್ರ ಜೊತೆಗೆ ಪ್ರೈಸ್ ಕೂಡ ಬೀಳ್ತಾ ಇರ್ತದೆ, ಸೊ ಇದನ್ನ ನಂಬಾರ್ದು. ಓಕೆ, ಇದನ್ನ ಪ್ರೈಸ್ ಅಲ್ಲಿ ಬೀಳ್ತಾ ಇದೆ, ಅದ್ರ ಜೊತೆಗೆ ಏನಾಗ್ತದೆ, ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ ಅಂದ್ರೆ ಎಸ್ ಸರ್ ನಂಬಬೇಕು. ಇಲ್ಲಿ ಪ್ರೈಸ್ ಏರ್ತಾ ಇದೆ, ಓಪನ್ ಇಂಟ್ರೆಸ್ಟ್ ಏರ್ತಾ ಇದೆ, ಲಾಂಗ್ ಬಿಲ್ಡಪ್ ನಂಬಿ ಓಕೆ ಬೈ ಪೊಸಿಷನ್ಸ್ ತಗೊಳ್ರಿ. ಓಕೆ, ಕಾಲ್ ನ ತಗೊಳ್ರಿ, ನೋ ಪ್ರಾಬ್ಲಮ್. ಮೀನ್ ವೈಲ್ ನೀವು ಬೇರೆ ಬೇರೆ ಕಾನ್ಸ್ಟಿಟ್ಯೂನ್ಸ್ ಗಳು ಐವಿ ಮತ್ತೆ ಇಂಡಿಯಾ ವಿಕ್ಸ್ ಎಲ್ಲ ನೋಡ್ತಾ ಇರ್ತೀರಿ, ತೀಟಾ ಬಗ್ಗೆ ನೋಡ್ತಿರ್ತೀರಿ. ಇನ್ ಕೇಸ್ ಆಪ್ಷನ್ ಬೈಯಿಂಗ್ ಮಾಡ್ತಾ ಇದ್ರೆ, ಈ ವಾರದ ಎಕ್ಸ್ಪೈರ್ ಇದ್ರೆ ನೆಕ್ಸ್ಟ್ ವಾರದ ನೀವೇನ್ ಮಾಡ್ತೀರಿ, ಆಪ್ಷನ್ ಬೈ ತಗೊಳ್ತೀರಿ. ಈ ರೀತಿ ಪ್ಲಾನ್ ಹಾಕೊಳ್ತೀರಿ. ಓಕೆ, ನಾನು ಆಪ್ಷನ್ ಬೈಯಿಂಗ್ ಹೇಳ್ತೇನೆ ಅಂದ್ರೆ ಬ್ಲೈಂಡ್ ಆಗಿ ನೀವು ಆಪ್ಷನ್ ಬೈಯಿಂಗ್ ಮಾಡೋದ್ ಬದಲು ಇದರ ಜೊತೆಗೆ ಕೆಲವೊಂದು ರೂಲ್ಸ್ ಗಳನ್ನ ನಾವು ಆಪ್ಷನ್ ಬೈಯಿಂಗ್ ಸೀರೀಸ್ ಒಳಗಡೆ 1 2 3 4 5 ಅಂತ ಮಾಡಿದೀವಿ. ಅದನ್ನ ನೀಟಾಗಿ ಫಾಲೋ ಮಾಡ್ಕೊಂಡ್ರೆ 100% ದುಡ್ಡು ಮಾಡ್ತೀರಿ. ಎನಿವೆ, ಹಿಯರ್ ನೆಕ್ಸ್ಟ್ ಪಾಯಿಂಟ್ ಹಿಯರ್ ಸರ್, ಮಾರ್ಕೆಟ್ ನಲ್ಲಿ ಶಾರ್ಟ್ ಬಿಲ್ಡಪ್ ಆಗುವಾಗ ಮಾರ್ಕೆಟ್ ಬೀಳ್ತಾ ಇರ್ತದೆ, ಓಪನ್ ಇಂಟ್ರೆಸ್ಟ್ ಏರ್ತಾ ಇರುತ್ತೆ. ಇವೆರಡು ಈಸಿ ಇದೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೆ. ಇನ್ ದಿಸ್ ಸಿಚುವೇಶನ್ ಇಲ್ಲಿ ಪ್ರೈಸ್ ಬೀಳ್ತಾ ಇರ್ತದೆ, ಅದ್ರ ಜೊತೆಗೆ ಓಪನ್ ಇಂಟ್ರೆಸ್ಟ್ ಕೂಡ ಬೀಳ್ತಾ ಇರ್ತದೆ. ಇದನ್ನು ನಂಬಬಾರದು ಸೆಲ್ಲಿಂಗ್ಗೋಸ್ಕರ. ಇದನ್ನ ಏನ್ ಮಾಡ್ತದೆ, ಮಾರ್ಕೆಟ್ ಟರ್ನ್ ಆಗೋ ಚಾನ್ಸಸ್ ಹೆವಿ ಇರ್ತದೆ. ಇದಕ್ಕೆ ನಾವು ವೀಕ್ ಸೆಲ್ಲಿಂಗ್ ಅಂತೀವಿ. ಅಂಡ್ ಫೋರ್ತ್ ಒನ್, ಮಾರ್ಕೆಟ್ ನಲ್ಲಿ ಪ್ರೈಸ್ ಏನೋ ಮೇಲ್ಗಡೆ ಹೋಗ್ತಿರ್ತದೆ, ಓಪನ್ ಇಂಟ್ರೆಸ್ಟ್ ಕೆಳಗಡೆ ಬರ್ತಾ ಇರ್ತದೆ, ಆವಾಗ ಏನಂತೀವಿ ನಾವು ಇದಕ್ಕೆ ಶಾರ್ಟ್ ಕವರಿಂಗ್ ಅಂತೀವಿ. ಎನಿ ಟೈಮ್ ಮಾರ್ಕೆಟ್ ನಿಮಗೆ ಮೇಲೆಗಡೆ ಹೋಗಿದ್ದು ಟರ್ನ್ ಆಗಿ ಕೆಳಗಡೆ ಹೋಗ್ಬೋದು. ಇದನ್ನ ನಾವು ಇನ್ ಕೇಸ್ ಹೋಗಿ ತಗೊಳ್ತಿದ್ರೆ ವೀಕ್ ಬೈಯಿಂಗ್ ಅಂತೀವಿ. ಸೊ ಇವತ್ತು ನಾವ್ ಏನೇನು ಡಿಸ್ಕಷನ್ ಮಾಡಿದ್ವಿ ಅಂದ್ರೆ, ಓಪನ್ ಇಂಟ್ರೆಸ್ಟ್ ನ ಯೂಸ್ ಮಾಡಿ ನೀವು ಟ್ರೇಡ್ ಮಾಡೋದಕ್ಕೆ ಯೂಶಲಿ ಇದನ್ನ ಯಾವಾಗ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ,
ಫ್ಯೂಚರ್ಸ್ ನಲ್ಲಿ ಮತ್ತು ಆಪ್ಷನ್ಸ್ ಅಲ್ಲಿ ಸಿಗುತ್ತೆ ಸರ್. ಸ್ಟಾಕ್ ಫ್ಯೂಚರ್ ನಲ್ಲಿ ಯೂಸ್ ಮಾಡಬಹುದಾ? ಎಸ್ ಸರ್. ಟೈಮ್ ಫ್ರೇಮ್ ಯಾವ್ದು ಯೂಸ್ ಮಾಡಬಹುದು ಸರ್? ಎನಿ ಟೈಮ್ ಫ್ರೇಮ್ ಯೂಸ್ ಮಾಡಬಹುದು. ಅಂಡ್ ಇಂಡೆಕ್ಸ್ ಟ್ರೇಡ್ ಮಾಡ್ತಾ ಇದ್ರೆ ಅಂದ್ರೆ ನಿಫ್ಟಿ ಬ್ಯಾಂಕ್ ನಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ 5 ಮಿನಿಟ್ಸ್ ಓಕೆ ಸರ್, ಯು ಕ್ಯಾನ್ ಯೂಸ್ ಇಟ್. 15 ನಿಮಿಷ ಅದೇ ಕಾಣುತ್ತೆ, 5 ನಿಮಿಷ ಅದೇ ಕಾಣುತ್ತೆ, ಯೂಸ್ ಇಟ್ ಫಾರ್ ದಟ್. ಓಕೆ, ಸೊ ಇನ್ ಕೇಸ್ ನೀವು ನಿಫ್ಟಿ ಮತ್ತು ಬ್ಯಾಂಕ್ ಪೇ ಯೂಸ್ ಮಾಡ್ತಾರೆ, ಇದು ಸಖತ್ತಾಗಿ ಹೆಲ್ಪ್ ಮಾಡ್ತದೆ. ಸೂಪರ್ ಆಗಿ ನೀವು ಟ್ರೇಡ್ ಮಾಡ್ಕೊಳ್ತೀರಿ, ಪ್ರಾಫಿಟ್ ಮಾಡೇ ಮಾಡ್ತೀರಿ. ಇದರಿಂದ ಯೂಸ್ ಮಾಡಿ ನೀವು ಲಾಂಗರ್ ನಲ್ಲಿ ಪ್ರಾಫಿಟ್ ಮಾಡ್ತಾ ಇದ್ರೆ, ಇನ್ ಕೇಸ್ ನಿಮ್ಗೆ ಹೆಲ್ಪ್ ಆಗ್ತಾ ಇದ್ರೆ ನೀವೇನ್ ಮಾಡ್ತಾರೆ ಅಂದ್ರೆ ಎಸ್ ಸರ್ ಐ ಆಮ್ ಡೂಯಿಂಗ್ ವೆಲ್, ಓಕೆ ಇದನ್ನ ಕಲ್ತಿದ್ದೀನಿ ಅಂತೇಳಿ ಕಮೆಂಟ್ ಹಾಕ್ತೀರಿ. ಅಂಡ್ ಜಾಸ್ತಿ ಜನರಿಗೆ ಇದನ್ನ ಫಾರ್ವರ್ಡ್ ಮಾಡ್ಲಿಕ್ಕೆ ನೋಡ್ತೀರಿ. ಬಿಕಾಸ್ ನಮ್ಮ ಕನ್ನಡ ಜನ ಓದಬೇಕು, ಕಲಿಬೇಕು ಮತ್ತು ಗಳಿಸಬೇಕು ಅನ್ನೋ ಒಂದೇ ಒಂದು ಸ್ಮಾಲ್ ಉದ್ದೇಶ ಇದೆ. ಓಕೆ, ಈ ವಿಡಿಯೋದಿಂದ ನೀವು ಓಪನ್ ಇಂಟ್ರೆಸ್ಟ್ ಬಗ್ಗೆ ಇರುವ ಡೌಟ್ಸ್ ಗಳನ್ನ ಆಲ್ಮೋಸ್ಟ್ ಕ್ಲಾರಿಫೈ ಮಾಡ್ಕೊಂಡಿದ್ದೀರಿ. ಮತ್ತೆ ಡೌಟ್ಸ್ ಇದ್ರೆ 100% ನೀವೇನ್ ಮಾಡ್ತೀರಿ, ನಾವು ಮಂತ್ಲಿ ಎಂಡ್ಗೆ ಓಕೆ ಅಥವಾ ಮಂತ್ ಬಿಗಿನಿಂಗ್ಗೆ ವೆಬಿನಾರ್ ಮೇಂಟೈನ್ ಮಾಡ್ತೀವಿ. ಅದ್ರ ಜೊತೆಗೆ ಕಾಮೆಂಟ್ ಬಾಕ್ಸ್ ಇದೆ, ಟೆಲಿಗ್ರಾಮ್ ಮೂಲಕ ಅಥವಾ ವಾಟ್ಸ್ಆಪ್ ಮೂಲಕ ಕ್ವೆಶನ್ಸ್ ಕೇಳ್ತೀರಿ. ಫೋನ್ ಕೂಡ ಫ್ರೀಯಾಗಿ ಹಚ್ಕೊಂಡು ಓಕೆ ಡೌಟ್ಸ್ ನ ಕ್ಲಾರಿಫೈ ಮಾಡ್ಕೊಳ್ತೀರಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ತೀರಪ್ಪ ಅಂದ್ರೆ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಜಾಸ್ತಿ ಜನರಿಗೆ ಸಬ್ಸ್ಕ್ರೈಬ್ ಮಾಡಿಸ್ಲಿಕ್ಕೆ ಹೇಳ್ತೀರಿ. ಸೊ ಅಟ್ ಲೀಸ್ಟ್ ನಮ್ಮ ಕಮ್ಯುನಿಟಿ 10,000 ನ ಮಿನಿಮಮ್ ಜಾಸ್ತಿನ ರೀಚ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತೀರಿ. ಅಂಡ್ ದಿಸ್ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.